ನಮಸ್ಕಾರ. NCIB ಟೈಮ್ಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸ್ನೇಹಿತರೆ, ಇವತ್ತು ನಮ್ಮೊಂದಿಗೆ ಬಹಳ ವಿಶೇಷವಾಗಿರುವಂಥ ಒಬ್ಬರು ವ್ಯಕ್ತಿ ಇದ್ದಾರೆ. ಭಾಸ್ಕರ್ ಅಂಕಾಲಮಡುಗು ಶಿವಾರೆಡ್ಡಿ ಅನ್ನುವಂಥವ್ರು. ಇವರು ಕಳೆದ 15 ವರ್ಷಗಳಿಂದ ಬಹಳನೇ ಉತ್ತಮ ಮಟ್ಟದಲ್ಲಿ ಜನಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು. ನಮ್ಮ ಕಾರ್ಯಕ್ರಮದಲ್ಲಿ ಯಾವಾಗಲೂ ಕೂಡ ನಾವು ಬಹಳ ವಿಶೇಷವಾಗಿರುವಂತಹ ವ್ಯಕ್ತಿಗಳನ್ನು ತಮ್ಮ ಪರಿಚಯ ಮಾಡಿಸ್ತೀವಿ. ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಚರ್ಚೆ ಕೂಡ ಮಾಡ್ತೀವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂಥ ಭಾಸ್ಕರ್ ರೆಡ್ಡಿ ಅವ್ರನ್ನ ಮಾತನಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ. ಓಕೆ, ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಓಕೆ ಸರ್, ಈಗ ನಾನು ನೇರವಾಗಿ ವಿಚಾರಕ್ಕೆ ಬಂದ್ಬಿಡ್ತೀನಿ. ಯಾಕಂದರೆ ಸಾಮಾನ್ಯವಾಗಿ ನಾವು ಕೇಳುವಾಗ ಅದು ಇದು ಕೇಳಿ ನಂತರ ವಿಚಾರಕ್ಕೆ ಬರ್ತೀವಿ. ಡೈರೆಕ್ಟಾಗಿ ನಾನು ನಿಮ್ಮ ಒಂದು ಪ್ರಶ್ನೆಯನ್ನು ಮಾಡುವಂಥದ್ದಾದರೆ, ಇತ್ತೀಚೆಗೆ ನಾನೊಂದು ಸುದ್ದಿಯನ್ನು ಕೇಳ್ಪಟ್ಟೆ ಸರ್. ತಮ್ಮ ಮೇಲೆ ಇದ್ದಕ್ಕಿದ್ದ ಹಾಗೆ ಒಬ್ಬರ ಕಡೆಯಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದೆ ಅನ್ನುವಂಥದ್ದು. ಸೊ ಯಾವ ಕಾರಣಕ್ಕೆ ಒಬ್ಬ ಸಮಾಜ ಸೇವಕನಾಗಿ ನಿಮಗೆ ಈ ರೀತಿಯಾಗಿ ಹಲ್ಲೆ ನಡೆದಿದ್ದು ಸರ್? ನಾವು ಸಮಾಜದಲ್ಲಿ ನಡೀತಾ ಇರತಕ್ಕಂತಹ ಅನ್ಯಾಯಗಳ ಬಗ್ಗೆ, ಮುಂದಿನ ಪೀಳಿಗೆಗೆ ನಡೀತಾ ಇರತಕ್ಕಂಥ ದ್ರೋಹಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಕೆಲವೊಂದು ವ್ಯಕ್ತಿಗಳು ಪಾತಪಾಳ್ಯಂ ಕುಟುಂಬದ AR ಚೌಡಪ್ಪ ಮತ್ತು ಅವ್ರ ಮಕ್ಕಳು ಸಿಲುಕೊಂಡಿದ್ದಾರೆ ಸರ್. ಸುಮಾರು 48 RTI ಅಪ್ಲಿಕೇಶನ್ಸ್ ಅವ್ರ ಬಗ್ಗೆ ಹಾಕಿದ್ದೀವಿ. ಅದಾದಮೇಲೆ ಒಂದು ಕೇಸ್ ಫೈಲ್ ಮಾಡಿದ್ದೀವಿ. ಅದಾದಮೇಲೆ 6 ಡಿಪಾರ್ಟ್ಮೆಂಟ್ಸ್ಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್, ರೆವಿನ್ಯೂ, ಮುಜರಾಯ್, PWD, EO, ಪಂಚಾಯತ್ ರಾಜ್, ಈ ಎಲ್ಲ ಇಲಾಖೆಗಳಲ್ಲೂ, ಮಹಾತ್ಮ ಗಾಂಧಿ ನರೇಗಾ ಇಲಾಖೆಗಳಲ್ಲೂ ಇವ್ರ ಬಗ್ಗೆ ನಾವು RTI ಅಪ್ಲಿಕೇಶನ್ಸ್ ಹಾಕಿದ್ದೀವಿ, ದೂರನ್ನು ಮಾಡಿದ್ದೀವಿ, ಕಂಪ್ಲೇಂಟ್ ಮಾಡಿದ್ದೀವಿ. ಈಗ ಅದು ಕೇಸು ಅವರು ಕೂಡ PCR ಫೈಲ್ ಮಾಡಿದ್ದಾರೆ. ಓಕೆ, PCR ಫೈಲ್ ಮಾಡಿರ್ತಕ್ಕಂಥವ್ರಿಗೆ ಹೈರಿಂಗ್ ಜೂನಲ್ಲಿದೆ. ಅಷ್ಟರೊಳಗಡೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಪೊಲೀಸರ ಜೊತೆ ಇವರು ಸೇರಿಕೊಂಡು ನನ್ನನ್ನು ಕ್ರಿಮಿನಲ್ ಮಾಡಬೇಕು, ನಾನು ಸಮಾಜದಲ್ಲಿ ಬೆಳಿಬಾರ್ದು, ರಾಜಕೀಯದಲ್ಲಿ ಬೆಳಿಬಾರ್ದು, ನನ್ನ ಒಂದು ಬ್ರೇಕ್ ಆಗಬೇಕು ಅಂತೇಳಿ ನನ್ನ ಮೇಲೆ ಅಟ್ಯಾಕ್ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿ, ನಾನು ಅವ್ರ ಮೇಲೆ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಆದರೆ ನನ್ನನ್ನು ಪೊಲೀಸವ್ರ ಕಡೆಯಿಂದ ರೌಡಿ ಶೀಟರ್ ಅಥವಾ ಕ್ರಿಮಿನಲ್ ಮಾಡತಕ್ಕಂಥ ಯೋಚನೆ ಮಾಡಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥದ್ದು. ಓಕೆ, ಅಂದ್ರೆ ಈಗ ಹಲ್ಲೆ ನಡೆದಿರೋದು ನಿಜ ಹಾಗಿದ್ರೆ 100% ಆ ವಿಡಿಯೋ ಏನಿದೆ ಈಗ ಆಲ್ರೆಡಿ ಸಾಮಾಜಿಕ ಜಾಲತಾಣಗಳಲ್ಲಿ ತೇಲಾಡ್ತಾ ಇದೆ. ಅದೇ ರೀತಿಯಾಗಿ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ DVD ಮುಖಾಂತರ ಕೊಟ್ಟಿದ್ದೀವಿ. ಯಾರು ಸಮಾಜ ದ್ರೋಹಿ ಕೆಲಸಗಳು ಮಾಡಿದ್ದಾರೆ, ಯಾರು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೀವಿ. ಓಕೆ ಸರ್, ಯಾವಾಗ ಹಲ್ಲೆ ನಡೆದಿದ್ದು, ಏನು ಕಾರಣಕ್ಕೆ ಇದೆಲ್ಲ ಶುರುವಾಯಿತು? ನಾವು ಸ್ವಲ್ಪ ಸ್ಟಾರ್ಟಿಂಗಿಂದ ನೋಡುವಂಥದ್ದಾದ್ರೆ ಏನು ರೀಸನ್ ಇರ್ಬೋದು ಅಂತ. ಮೊದಲನೇದಾಗಿ ಅವರು ದಿನಾಂಕ 22 ಅಕ್ಟೋಬರ್ ಅವರು ಸಮಾಜ ಸೇವಕರಾಗಿರ್ತಕ್ಕಂತಹ ಅಂಕಾಲಮಡುಗು ಬಾಂಬುಲ್ ಶಿವಾರೆಡ್ಡಿ ಅವರ ಮನೆ ಹತ್ರ ಏನೋ ಮನೆ ಕಟ್ಕೊಂತ ಇದ್ರೆ ಅಕ್ರಮವಾಗಿ ರೋಡನ್ನು ಆಕ್ರಮ ಮಾಡ್ಕೊಂಡವ್ರೆ ಅಂತೇಳಿ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ನ ಮತ್ತೆ PDOನ ಕರ್ಕೊಂಡೋಗಿ ಒಂದು ಮಹಿಳೆ ಮೇಲೆ ಗಲಾಟೆ ಮಾಡ್ತಾರೆ. ಅದು ನನಗೆ ಇಡಿಸಲ್ಲ. ನಾನು ಒಂದು ವಾರ ಬಿಟ್ಕೊಂಡು ಅಕ್ಟೋಬರ್ 28ಕ್ಕೆ ನಾನೊಂದು ಕಂಪ್ಲೇಂಟ್ ಮಾಡ್ತೀನಿ. ಫಸ್ಟ್ ನಾನು ಬರಿಬೇಕಾದ್ರೆ ಅವ್ರು ಮಾಡಿರ್ತಕ್ಕಂಥ ದ್ರೋಹಗಳು, ಸಮಾಜಕ್ಕೆ ಅನ್ಯಾಯಗಳು ಅದು 69 ಆಗಿರ್ತದೆ. ಓಕೆ, ಆ 69 ನಾನು ದೂರು ಕೊಟ್ರೆ ಅವ್ರು ಸೂಸೈಡ್ ಮಾಡ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ. ಹಾಗಾಗಿ ನಾನೇನ್ ಮಾಡ್ತೀನಿ, ಫಿಲ್ಟರ್ ಮಾಡ್ತೀನಿ ಕೆಲವೊಂದು ವಿಷಯಗಳನ್ನ. 54ಕ್ಕೆ ತಂದು 54ನ್ನು ಎತ್ಕೊಂಡೋಗಿ ಅಕ್ಟೋಬರ್ 28ನೇ ತಾರೀಕು ಸೋಮವಾರ ಪೊಲೀಸ್ ಸ್ಟೇಷನ್ ಕೊಡ್ತೀನಿ. ಓಕೆ, ಪೊಲೀಸ್ ಸ್ಟೇಷನ್ ಕೊಟ್ಟ ತಕ್ಷಣ ಅವ್ರು ನನಗೆ ಎಂಡೋಸ್ಮೆಂಟ್ ಆಗಲಿ NCR ಆಗಲಿ ಕೊಡಲ್ಲ ಅಥವಾ FIR ಕೂಡ ಮಾಡಲ್ಲ. ನಾನೊಂದು ಪ್ರೆಸ್ ಮೀಟ್ ಮಾಡಿದ್ಮೇಲೆ ಪೊಲೀಸ್ ಅವರು ನನಗೊಂದು ಎಂಡೋಸ್ಮೆಂಟ್ ಕೊಡ್ತಾರೆ. ಆ ಎಂಡೋಸ್ಮೆಂಟ್ನ ಇಟ್ಕೊಂಡು ನಾನೊಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀನಿ. ಏನು ಇವರು ಸಮಾಜಕ್ಕೆ ಮಾಡಿರ್ತಕ್ಕಂಥ ದ್ರೋಹಗಳು, ಮುಂದಿನ ಪೀಳಿಗೆಗೆ ಮಾಡಿರ್ತಕ್ಕಂಥ ಅನ್ಯಾಯಗಳು, ಮತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅವ್ರ ಜೊತೆ ಕುಮ್ಮಕ್ ಮಾಡಿಕೊಂಡು ಅವ್ರು ಮಾಡ್ತಾ ಇರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಪಂಚಾಯತಿ ಎದುರುಗಡೆ, ಕಡಮರಿ ಪಂಚಾಯತಿ ಎದುರುಗಡೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಆ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ವಿ. ಆವತ್ತು ಬೆಳಗ್ಗೆ ಆ 13 ಗ್ರಾಮಗಳಿಂದ ಜನರನ್ನ ಅಲ್ಲಿಗೆ ಸೇರಿಸಲ್ಲ, ಇವರು ಅಡ್ಡಿಪಡಿಸ್ತಾರೆ. ಯಾಕಂದ್ರೆ ಅವರು ರೂಲಿಂಗ್ ಪಾರ್ಟಿಯಲ್ಲಿದ್ದಾರೆ, ಅಲ್ಲೂ ಕಾಂಗ್ರೆಸ್ MLA, ಸೊ ಅವರು ಕೂಡ ಕಾಂಗ್ರೆಸ್ ಸಂಬಂಧಪಟ್ಟಿರ್ತಕ್ಕಂಥವ್ರು. ಸಾರ್ವಜನಿಕರು ಏನೇ ಕಷ್ಟಗಳಿದ್ರು ಕೂಡ ಹೋಗ್ಬಾರ್ದು ಕಡಮರಿ ಪಂಚಾಯತಿ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಅಡ್ಡಗಾಡ್ತಾರೆ. ಸೊ ಅವ್ರು ಬರಲ್ಲ. ಇವರು ಆಪೋಸಿಟ್ ವ್ಯಕ್ತಿಗಳು 50 ಜನ ಇದ್ದಾರೆ. ಏನು ಮಾರಣಾಂತಿಕ ಹಲ್ಲೆ ಮಾಡಿದ ಕಲ್ಲು ಸ್ಕೆಚ್ ಹಾಕವ್ರೆ. ದೇವರ ದಯೆಯಿಂದ ಈ ಎಲ್ಲ ವಿಷಯಗಳಲ್ಲೂ ಕೂಡ ನಾನು ಪಾರಾಗಿರೋದು. ತುಂಬಾನೇ ನಾನು ದೇವರಿಗೆ ನಮಸ್ಕರಿಸ್ತೀನಿ ಇದಕ್ಕೆ. ಅಲ್ಲ ಸರ್, ಈಗ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಯಾಕೆಂದ್ರೆ ಗ್ರಾಮ ಪಂಚಾಯತಿಗೆ ಬರೋದಕ್ಕೆ ಬಿಡೋದಿಲ್ಲ ಅನ್ನೋಂಥ ರೀತಿಯಲ್ಲಿ ಅದು ನಡೆಯುತ್ತೆ ಅಂತ ನೀವು ಆರೋಪ ಮಾಡೋದಾದ್ರೆ, ಅವ್ರು ಅಷ್ಟೊಂದು ಪ್ರಭಾವಿ ವ್ಯಕ್ತಿಗಳ ಗ್ರಾಮದಲ್ಲಿ?
ಇವತ್ತು ನೀವು ಮೊದಲಿಗೂ ಕೂಡ ಹ್ಮ್ ಸ್ವತಂತ್ರಕ್ಕಾಗಿ ಯಾರು ಹೋರಾಟ ಮಾಡ್ತಾ ಇದ್ರು ಅವ್ರ ಕಡೆ 4 ಜನ ಇರ್ತಾ ಇರ್ಲಿಲ್ಲ. ಆದ್ರೆ ಬ್ರಿಟಿಷರಿಗೆ ಒಳಗಡೆ ಕೈಗೊಂಬೆಗಳಾಗಿ ಬಕೆಟ್ ಅನ್ನ ಹಿಡಿತೀವಿ ಅಂತ ಹೇಳ್ತೀವಲ್ಲ, ಆ ತರದ ವ್ಯಕ್ತಿಗಳಿಗೆ ಇಲ್ಲಿ ಜಾಸ್ತಿ ಆದರಣ ಇರುತ್ತೆ ಮೊದಲಿಗೆ. ಆಮೇಲೆ ನಿಜಗಳೆಲ್ಲ ಗೊತ್ತಾದ್ಮೇಲೆ ಜನರಿಗೆ ಅವ್ರ ಕೈ ಬಿಡ್ತಾರೆ. ಈಗ ಅವ್ರ ಸ್ಟೇಜ್ ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ ಅಂದ್ರೆ, ಜನರು ಯೋಚನೆ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಇವರು ಸಮಾಜಕ್ಕೆ ಏನೇನು ಅನ್ಯಾಯಗಳು ಮಾಡಿದ್ದಾರೆ ಅದ್ರ ಬಗ್ಗೆ ತೀಕ್ಷ್ಣವಾಗಿ ಗಮನಿಸ್ತಾ ಇದ್ದಾರೆ. ಅವರಿಂದ ಜನರು ಒಬ್ಬೊಬ್ರೆ ಆಚೆ ಕಡೆ ಹೋಗ್ತಾ ಇದ್ದಾರೆ, ಅವ್ರು ಕೈ ಬಿಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ತಪ್ಪುಗಳು ಮಾಡಿದರೆ ಮುಂದಿನ ಪೀಳಿಗೆಗೆ ಅವ್ರ ಅವಕಾಶ ಕೊಡ್ತಾ ಇಲ್ಲ ಅಭಿವೃದ್ಧಿ ಮಾಡೋದಕ್ಕೆ, ಇವ್ರು ಮಾತ್ರ ಅಭಿವೃದ್ಧಿ ಆಗ್ತಾ ಇದಾರೆ. ಸೊ ಅವರೊಂದು ವಾಕ್ಯ ಹೇಳ್ಬೇಕು ಅಂತಂದ್ರೆ ಅವ್ರ ಬಗ್ಗೆ, ಅವರು ನರರೂಪ ರಾಕ್ಷಸರು, ಸಮಾಜ ದ್ರೋಹಿಗಳು. ಮುಂದಿನ ಪೀಳಿಗೆ ಅಭಿವೃದ್ಧಿ ಆಗದಿರ ಇದ್ರು ಪರವಾಗಿಲ್ಲ, ಅವರು ಮಾತ್ರ ಅಭಿವೃದ್ಧಿ ಆಗ್ಬೇಕು. ಹಾಗಾಗಿ ಜನರು ಅವ್ರ ಕಡೆ ಸ್ವಲ್ಪ ವಾಳಿದ್ದಾರೆ, ಅದು ಸ್ವಲ್ಪ ಟೈಮ್ ಬೇಕು ಆಚೆ ಬರೋದಕ್ಕೆ. ಓಕೆ ಸರ್, ಈಗ ನಾವು ಕೇಳ್ಪಟ್ಟಾಗ ಕೇವಲ ಅದೊಂದೇ ಸಲ ಅಷ್ಟೇ ಅಲ್ಲ, ಸಾಕಷ್ಟು ಬಾರಿ ತಮ್ಮ ಮೇಲೆ ಈ ಒಂದು ಹಲ್ಲೆ ಮಾಡೋದಕ್ಕೆ ಯತ್ನ ಮಾಡಿರ್ತಾರೆ. ಫಸ್ಟ್ ನೀವು ಇಲ್ಲಿಂದ ಏನೋ ಬೆಂಗಳೂರಿಂದ ನಿಮ್ಮ ಊರ ಕಡೆ ಹೋಗುವಂತಹ ಸಂದರ್ಭದಲ್ಲಿ ನೀವು ಕಾಡಲ್ಲಿ ನಡ್ಕೊಂಡು ಹೋಗುವಾಗಲೇ ಒಂದ್ಸಲ ಅಟೆಂಪ್ಟ್ ಆಗಿರುತ್ತೆ, ಮತ್ತೆ ಮಾರನೇ ದಿನ ಇನ್ನೊಂದು ಪ್ರಯತ್ನ ಆಗುತ್ತೆ, ಮತ್ತೆ ಪ್ರಯತ್ನ ಆಗುತ್ತೆ. ಸೊ ಏನದು, ಅದನ್ನ ಡೀಟೇಲ್ ಆಗಿ ಹೇಳೋದಾದ್ರೆ ಯಾವ ತರ ಆಯ್ತು ಅದು ಅಂತ? ಅಕ್ಟೋಬರ್ 28ನೇ ತಾರೀಕು ನಾನು ದೂರ ಮಾಡಿದ್ಮೇಲೆ, ಅಂದ್ರೆ ಇದೇ ವರ್ಷ, ಇದೇ 2024ರಲ್ಲಿ ಬೆಂಗಳೂರಲ್ಲಿ ಆ ರೋಡ್ ವರ್ಕರ್ಸ್, PWD ವರ್ಕರ್ಸು ಮತ್ತೆ ಕೆಲವೊಂದು ಜನ ನನ್ನ ಮೇಲೆ ವಾರ್ನಿಂಗ್ ಕೊಟ್ಟು ಹೋಗ್ತಾರೆ, ಆ ಕೇಸ್ ವಾಪಸ್ ತೆಗೆದುಕೋ ಅಂತ. ಆಗಲ್ಲ ಅಂತೇಳಿ ನಾನು ಸುಮ್ಮನೆ ಇರ್ತೀನಿ, ಪ್ರೊಟೆಸ್ಟ್ ಮಾಡ್ತೀನಿ. ಪ್ರೊಟೆಸ್ಟ್ ದಿನಾನು ವಾರ್ನಿಂಗ್ಸ್ ಬರುತ್ತೆ, ಅವತ್ತು ನನ್ನ ಪೊಲೀಸ್ ಅವರೇ ಬಚಾವ್ ಮಾಡ್ತಾರೆ. ಅದಾದ್ಮೇಲೆ ನಾನು 6ನೇ ತಾರೀಕು ಪ್ರೊಟೆಸ್ಟ್ ಮಾಡಿದ್ ನಾನು ಡಿಸೆಂಬರ್ 26ನೇ ತಾರೀಕು, ಮತ್ತೆ 10 ದಿನಕ್ಕೆ 6ನೇ ತಾರೀಕು ನಾನು ಇಂಡಿವಿಜುವಲ್ ಆಗಿ 6 ಡಿಪಾರ್ಟ್ಮೆಂಟ್ಗೆ, BUಗೆ, PWDಗೆ, ರೆವಿನ್ಯೂಗೆ, ಮುಜರಾಯಿಗೆ, BSNLಗೆ, PWDಗೆ, EOಗೆ 6 ಲೆಟರ್ಸ್ ಕೊಡ್ತೀನಿ. ಅದಾದ್ಮೇಲೆ ಈ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ಫೆಬ್ರವರಿ 16ನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ. ಅದರಲ್ಲಿ ಅನೇಕ ವಿಷಯಗಳನ್ನ ಅವ್ರ ಬಗ್ಗೆ ಸತ್ಯಾಂಶಗಳನ್ನ ಹೊರಗಡೆ ಬಿಟ್ಟಿದ್ದೀನಿ. ಅದನ್ನ ಗೌರ್ಮೆಂಟ್ ಅಫಿಷಿಯಲ್ಸ್ಗೂ ಕೂಡ ಸೇರಿಸಿದ್ದೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತನಿಖೆ ಮಾಡೋಕ್ಕೆ, ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ. ಆಗ ನನಗೆ ಲೈಫ್ ಥ್ರೆಟ್ ಕಾಲ್ ಬರುತ್ತೆ, ಮುಗಿಸ್ತೀವಿ ಅಂತ. ಅದಾದ್ಮೇಲೆ ಅವ್ರು ಶಿವರಾತ್ರಿಗೆ ಸ್ಕೆಚ್ ಹಾಕಿರ್ತಾರೆ, ನಾನು ಊರಿಗೆ ಬರ್ತೀನಿ, ಶಿವರಾತ್ರಿಗೆ ನಾನು ಹೋಗ್ಲೇಬೇಕು ನಮ್ಮೂರು ದೇವಸ್ಥಾನಕ್ಕೆ, ನಮ್ಮ ಗ್ರಾಮ ದೇವತೆಗೆ ಪೂಜೆ ಮಾಡೋದಕ್ಕೆ. ಅದು ಗೊತ್ತು ಅವ್ರಿಗೆ. ಅದನ್ನ ತಿಳ್ಕೊಂಡು ಅವತ್ತು ಸ್ಕೆಚ್ ಹೊಡೆದಿರ್ತಾರೆ, 3-4 ಕಡೆ ಹೊಡೆದಿರ್ತಾರೆ, ನಾನು ಹೋಗಲ್ಲ, ಇದನ್ನೆಲ್ಲ ಅರ್ಥ ಮಾಡ್ಕೊಂಡು. ಆದ್ರೆ ಮತ್ತೆ 2-3 ವಾರಕ್ಕೆ ನನಗೆ ಹೋಗ್ಲೇಬೇಕು ಅಂತೇಳಿ ಪೊಲೀಸ್ ಅವ್ರಿಗೆ ಮನವಿ ಮಾಡಿಕೊಂಡು, ಕುಶಾಲ್ ಚೌಕ್ಸೆ ಅವರು, ಪೊಲೀಸ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, SP ಅವ್ರಿಗೆ, ಅವ್ರಿಗೊಂದು ಮನವಿ ಲೆಟರ್ನ ಕಳಿಸಿ, ಅದೇ ರೀತಿ ಅಲ್ಲಿ ಬಟ್ಲಪಳ್ಳಿ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಪುನೀತ್ ಅವ್ರಿಗೂ ಕೂಡ ಒಂದು ಕಳಿಸಿ ಹೋಗ್ತೀನಿ. ಅಂದ್ರೆ ನಿಮ್ಗೆ ಗೊತ್ತಿತ್ತ ಸರ್ ಹಲ್ಲೆ ಆಗತ್ತೆ ಅನ್ನೋದು? ಅವ್ರು ಮಾತಾಡ್ಕೊಂತ ಇರೋದು ಎಲ್ಲ ನನಗೆ ಸ್ವಲ್ಪ ಮಾಹಿತಿಗಳು ಬರ್ತದೆ. ಈಗ ಜನರು ಏನು ಪೂರ್ತಿ ಅವ್ರಿಗೆ ಫೇವರ್ ಇರಲ್ಲ ಯಾವತ್ತು. ಹೌದು, ಯಾರು ಒಳ್ಳೆಯವನು ಅವ್ರಿಗೂ ಕೂಡ ಸ್ವಲ್ಪ ಫೇವರ್ ನಡೆಯುತ್ತೆ. ಅವ್ರ ಸ್ಕೆಚ್ಗಳು ಎಲ್ಲ ನನಗೆ ಸ್ವಲ್ಪ ಗೊತ್ತಾಗ್ತಾ ಇದೆ. ಮಾರ್ಚ್ 5ನೇ ತಾರೀಕು SP ಅವ್ರಿಗೆ ಮತ್ತೆ SI ಸಬ್ ಇನ್ಸ್ಪೆಕ್ಟರ್ಗೆ ಕೂಡ ಮನವಿ ಮಾಡ್ಕೊಂತೀನಿ, ಲೆಟರ್ ಮುಖಾಂತರ ಕಳಿಸ್ತೀನಿ, ಪೋಸ್ಟ್ ಮುಖಾಂತರ. ನಾನು ಈ ತರ 9ನೇ ತಾರೀಕು ನಾನು ಬರಲೇಬೇಕು, 8ನೇ ತಾರೀಕು ಸಂಜೆ ಬರ್ತಾ ಇದ್ದೀನಿ, ಈ ತರ ಅವ್ರು ಪ್ಲಾನ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಸ್ವಲ್ಪ ಕಂಟ್ರೋಲ್ ಮಾಡಿ, ಲಾ ಅಂಡ್ ಆರ್ಡರ್ನ ಟೇಕ್ ಕೇರ್ ಮಾಡಿ ಅಂತೇಳಿ ಕೊಟ್ಟಿರ್ತೀನಿ. ಅದ್ರ ಪ್ರಕಾರ 8ನೇ ತಾರೀಕು ನಾನು ಬಿಡ್ತೀನಿ ಸಂಜೆ. ಆ ಟೈಮಲ್ಲೂ ಕೂಡ ನನಗೆ ಬೇಕಾಗಿರೋರು ಅಥವಾ ಅವ್ರಿಗೆ ಬೇಕಾಗಿರೋರು ಗೊತ್ತಿಲ್ಲ, ನನಗೆ ಫೋನ್ಗಳು ಬರುತ್ತೆ, ಹೊರಡ್ತಾ ಇದ್ದೀನಿ, ಸಮಯಗಳೆಲ್ಲ ತಿಳಿಸ್ತಾ ಇರ್ತೀನಿ. ಆ ಸಮಯವನ್ನು ಆಧರಿಸಿ ಇವರು ನಮ್ಮೂರಿಗಿಂತ ಇತ್ ಕಡೆ ಒಂದು 7 ಕಿಲೋಮೀಟರ್ ಹತ್ ಕಡೆ ಬಟ್ಲಳ್ಳಿ ಪೊಲೀಸ್ ಸ್ಟೇಷನ್ ನಿಯರ್ ಬೈ ಸಮಕ್ಪಲ್ಲಿ ಅಂತೀವಿ, ಅಥವಾ ಕೋನಕುಂಟ್ಲು ಬೆಟ್ಟದ ಕೆಳಗಡೆ ನೀಲಗಿರಿ ಮರದ ತೋಪಿದೆ, ಅದನ್ನೆಲ್ಲ ಸುಟ್ಟು ಬಿಸಾಕಿದ್ದಾರೆ. ಅಲ್ಲಿ ಸ್ಕೆಚ್ ಹೊಡೆದಿರ್ತಾರೆ, ಆ ಮರದ ಗುಂಪುಗಳು ಇರ್ತವೆ, ಆ ಗುಂಪುಗಳು ನಿಯರ್ ಬೈ ಕೆರೆ ಒಂದು ದಾರಿ ಇದೆ, ಅಲ್ಲಿ ಸ್ಕೆಚ್ ಹೊಡೆದಿರ್ತಾರೆ. ಸೊ ನನ್ನ ಪಕ್ಕದಲ್ಲಿ ಒಂದು ಟಾಟಾ AC ಅಥವಾ ಟೆಂಪೋ, ಬೊಲೆರೋ ಆ ಥರದ್ದು ವೆಹಿಕಲ್ಸ್ ಹೋಗ್ತದೆ. ಹಾಗಾಗಿ ಅವರು ತಲೆ ಹೊಡ್ಕೊಂತಾರೆ, ಈ ನನ್ನ ಮಗ ಮಿಸ್ ಆಗ್ಬಿಟ್ಟ ಅಂತ ಹೇಳಿದ್ದು ನನಗೆ ಕೇಳಿಸ್ತು. ಅದಾದ್ಮೇಲೆ ಮೊಬೈಲ್ ಡಿಸ್ಪ್ಲೇ ಜೋಬಿಯಲ್ಲಿ ಕಾಣಿಸ್ತಾ ಇತ್ತು, ಯಾರು 2-3 ಓಡಾಡ್ತಾ ಇರ್ತಕ್ಕಂಥದ್ದು. ನನಗೆ ಕೇಳಿಸ್ತು ಸದ್ದು, ಅಂಕಾಲಮ್ಮ ಇವನ್ನ ರಕ್ಷಣೆ ಮಾಡಿಬಿಡ್ತು, ಇವನಿಗೆ ಅಂಕಾಲಮ್ಮ ಹಿಂದೆ ಇದ್ದಾರೆ, ಅದಕ್ಕೆ ಇವನ್ನೆಲ್ಲ ಈ ಥರ ಆಗ್ತಾ ಇರೋದು, ಬಚಾವ್ ಆಗ್ತಾ ಇರೋದು ತುಂಬಾ ಸಲ ಅಂತೇಳಿ ಕೇಳಿಸುತ್ತೆ ನನಗೆ. ಆದರೂ ನಾನು ಕೇರ್ ಮಾಡಿದಿರೋ ಹೋಗ್ತೀನಿ. 9ನೇ ತಾರೀಕು ಬೆಳಗ್ಗೆ ಎದ್ದ ತಕ್ಷಣ ನಾನು ಒಂದು ಸ್ವಲ್ಪ ಊರ ಕಡೆ ಕೂಲಿಗಳಿಗೆ ದುಡ್ಡು ಕೊಡಬೇಕಿತ್ತು. ಅದಾದ್ಮೇಲೆ ನಾನ್ ವೆಜ್ ಸಂಡೇ ತಿನ್ಬೇಕಲ್ವಾ, ಹಾಗಾಗಿ ಹೋಗ್ತಾ ಇದ್ದೆ. ಸೊ ಚೌಡಪ್ಪ ಏಕಾಏಕಿ ಅಟ್ಯಾಕ್ ಮಾಡ್ತಾನೆ, ಆಪೋಸಿಟ್ ಗಾಡಿ ಇಕ್ತಾನೆ, ಅವಾಜ್ ಶಬ್ದದಿಂದ ಮಾತಾಡ್ತಾನೆ.
ಅವಾಚ್ಯ ಶಬ್ದಗಳ ಮಾತಾಡಿರ್ತಕ್ಕಂಥ ಕಾರಣ ಏನು ಅಂತಂದ್ರೆ ಆತನು ಮಾತಾಡಿದ್ರೆ ನಾನು ಗಲಾಟೆಗೆ ಹೋಗ್ತೀನಿ, ನಾನು ಗಲಾಟೆ ಮಾಡಿದ್ರೆ ಏನಾಗುತ್ತೆ ನನ್ನ ಮೇಲೆ ರೌಡಿ ಶೀಟ್ರು ಕ್ರಿಮಿನಲ್ ಈಸಿಯಾಗಿ ಮಾಡ್ಬೋದು ಅಂತ ಅವ್ರು ಪ್ಲಾನ್ ಮಾಡಿರ್ತಾರೆ. ಬಟ್ ನಾನು ಆ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು ಒಂದೇ, ಅವ್ರಿಗೆ ಟಚ್ ಮಾಡ್ದಿರ ಮಾತಾಡಿ, ನೆಕ್ಸ್ಟ್ ಕಾನೂನು ಪ್ರಕಾರ ಹೋಗಿ ಅಂತ ಹೇಳಿದ್ರು ಕೂಡ ಯಾವ ಕಾನೂನು ಇಲ್ಲ, ಏನು ಇಲ್ಲ, ದೌರ್ಜನ್ಯನೇ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಹಲ್ಲೆ ಮಾಡಿ ಮಾರಣಾಂತಿಕ ಹಲ್ಲೆಯಲ್ಲಿ ನಾನು ದೇವರ ಕೃಪೆಯಿಂದ ಬಚಾವಾಗಿದ್ದೀನಿ ಅಂತೇಳಿ ತಮಗೆ ತಿಳಿಸ್ತಾ ಇದ್ದೀನಿ. ಓಕೆ ಸರ್, ಈಗ ಇಷ್ಟೆಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ ಕೇವಲ ನೀವು ಅವ್ರ ವಿರುದ್ಧ ಧ್ವನಿ ಎತ್ತಿದ್ರಿ ಅನ್ನೋ ಕಾರಣಕ್ಕ ಅಥವಾ ವೈಯಕ್ತಿಕ ದ್ವೇಷ ಏನಾದರೂ ಇದೆಯಾ ನಿಮ್ಮ ಮೇಲೆ ಅಂತ? ಯಾಕೆಂದ್ರೆ ನೀವು ಅವರು ಒಂದೇ ಗ್ರಾಮದವರು, ಏನಾರು ಅಕ್ಕಪಕ್ಕ ಜಮೀನು ಇರುವಂಥದ್ದು ಅಥವಾ ಮನೆಗಳು ಆಸ್ತಿ ವಿಚಾರ ಹಿಂಗೇನಾದರೂ ಇದೆಯಾ ಅಂತ? ನೋಡಿ, ಸರ್ವೆ ನಂಬರ್ 126 ನಮ್ಮ ಕುಟುಂಬಕ್ಕೆ ಸೇರತಕ್ಕಂಥದ್ದು. ನಮ್ಮ ಮುತ್ತಾತ ರಾಮಪ್ಪ, ಅವ್ರ ಮಗ ಬಯ್ಯಪ್ಪ, ಅವ್ರ ಮಗ ಶಿವಾರೆಡ್ಡಿ, ನಾವು ಅವ್ರ ಮಕ್ಕಳು, ಶಿವಾರೆಡ್ಡಿ ಅವರ ಮಕ್ಕಳು. ಸರ್ವೆ ನಂಬರ್ 126 ನಮ್ದು. ಸರ್ವೆ ನಂಬರ್ 126ರಲ್ಲಿ ಇವ್ರು ಏನೋ ಮಾಡಿ 35 ಗುಂಟೆಯನ್ನ ಕಬ್ಜಾ ಮಾಡಿರ್ತಾರೆ. ಅದು ಕೂಡ ಒಂದು ದ್ವೇಷನೇ. ಯಾಕೆಂದ್ರೆ ನಮ್ಮ ತಾತಾಗೆ ಏನು ಗೊತ್ತಿರಲ್ಲ, ಅವರ ವೀಕ್ನೆಸ್ ನ ಹಿಡ್ಕೊಂಡು ಇವರು ಅಕ್ರಮವಾಗಿ ಸರ್ವೆ ನಂಬರ್ 125ರಲ್ಲಿ 35 ಗುಂಟೆ ಅವ್ರಿಗೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ದಾಖಲಾತಿ ಎಲ್ಲ ಇದೆ ಈಗ ಅವ್ರ ಹತ್ರ ಏನೋ ಫೋರ್ಜರಿ ಡಾಕ್ಯುಮೆಂಟ್ಸ್ ಇದಾವೆ, ಅದು ಪಾನಿಗೆ ಬಂದಿದೆ, ಅದನ್ನ ನಾವು ಕೇಸ್ ಫೈಲ್ ಮಾಡಿದೀವಿ. ಅದ್ರ ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇನ್ವೆಸ್ಟಿಗೇಷನ್ ಟೀಮ್ ಹುಡುಕ್ತಾ ಇದ್ದಾರೆ. ಖಂಡಿತ ಒಂದು ದಿನ ಅದು ನಮ್ದೇ ಆಗುತ್ತೆ. ಅಂದ್ರೆ ಈಗ ಆ ವಿಚಾರವಾಗ್ಲೂ ಗಲಾಟೆಗಳು ಆಗ್ತಾ ಇರಬಹುದು ಅಂತ ಅನ್ಸುತ್ತಾ ತಮ್ಗೆ? ಯಾಕಂದ್ರೆ ಒಂದು ದೌರ್ಜನ್ಯ ಜಾಸ್ತಿ. ಅವ್ರ ಹೆಂಗೆ ಅಂತಂದ್ರೆ, ನಾನು ಯಾರನ್ನ ಬೇಕಾಗಿದ್ರು ಪ್ರಶ್ನೆ ಮಾಡ್ಬೋದು, ನನ್ನ ಬಗ್ಗೆ ಯಾರು ಪ್ರಶ್ನೆ ಮಾಡಬಾರ್ದು. ಆ ತರದ ದೌರ್ಜನ್ಯದ ವ್ಯಕ್ತಿಗಳು. ನಾನು ಒಂದು ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ, AR ಚೌಡಪ್ಪ ಮತ್ತು ಅವ್ರ ಮಕ್ಕಳು ನರರೂಪ ರಾಕ್ಷಸರು, ಸಮಾಜ ದ್ರೋಹಿಗಳು. ಬಡವ್ರ ಮನೆ ಕಟ್ಕೊಂತ ಇದ್ರೆ ಇವ್ರಿಗೇನ್ ಕೆಲಸ? ಏನಕ್ಕೆ ಹೋಗ್ಬೇಕಿತ್ತಲ್ಲಿ? ಏನಕ್ಕೆ ಅಧಿಕಾರಿಗಳನ್ನ ಕರ್ಕೊಂಡು ಹೋಗ್ಬೇಕಿತ್ತು? ಅಲ್ಲೇನೋ ಕಲ್ಲು, ಇಟ್ಟಿಗೆ, ಕಂಬಿ ಅಂತ ಇಟ್ಕೊಳ್ಳೋದಕ್ಕೆ ಅವ್ರೇನೋ ರೆಡಿ ಮಾಡ್ಕೊಂಡಿದ್ರೆ ಅದನ್ನ ಸುಳ್ಳು ಸುದ್ದಿ ಹಬ್ಬಿಸಿ ಅಕ್ಟೋಬರ್ 22ನೇ ತಾರೀಕು ಇವ್ರು ಅಧಿಕಾರಿಗಳನ್ನ ಕರ್ಕೊಂಡೋಗಿ ದೌರ್ಜನ್ಯ ಏನಕ್ಕೆ ಮಾಡ್ಬೇಕಿತ್ತು? ಅದಕ್ಕಲ್ವಾ ಈ ಕಂಪ್ಲೇಂಟ್ ಕೊಟ್ಟಿದ್ದು, ಇವೆಲ್ಲ ಆಗ್ತಾ ಇರೋದು. ಅವ್ರ ಮಾನ ಮರ್ಯಾದೆ ಇದ್ರೆ ಅದನ್ನ ತಿಳ್ಕೊಂಡು ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಸರಿತಿದ್ದುಕೊಂಡು ಮುಂದಕ್ಕೆ ಹೋಗ್ಬೇಕೆ ಹೊರತು ಮಾರಣಾಂತಿಕ ಹಲ್ಲೆ ನಡೆಸೋದು, ನಿನ್ನನ್ನು ಸಾಯಿಸ್ತೀವಿ, ನಿನ್ನನ್ನು ಬಿಡಲ್ಲ ಅಂತ ಹೇಳ್ತಕ್ಕಂಥದ್ದು, ಇದು ಯಾವ ಸಮಾಜದಲ್ಲಿ ಬದುಕ್ತಾ ಇದಾರೆ ಅವರು? ಅಂದ್ರೆ ಈಗ ಅವ್ರು ಏನಾದ್ರೂ ನಿಮ್ಗೆ ಸಾಯಿಸ್ತೀವಿ ಅಥವಾ ಈ ತರ ಲೈಫ್ ಥ್ರೆಟ್ಸ್ ಕೊಟ್ಟಿರೋದೇನೋ ರೆಕಾರ್ಡ್ಸ್ ಇದೆಯಾ ಸರ್ ತಮ್ಮ ಹತ್ರ? ಅವರು ಕೂಗಾಡಿದ್ದಾರೆ. ಆ ವಿಡಿಯೋದಲ್ಲಿ ನಾವೀಗ ಏನು ಪೊಲೀಸವ್ರಿಗೆ ಸಬ್ಮಿಟ್ ಮಾಡಿದೀವಿ ಅದರಲ್ಲಿ ಕೂಡ ಕೂಗಾಡಿದ್ದಾರೆ. ಅದಾದ್ಮೇಲೆ ಒಂದು ಫೋನ್ ಕಾಲ್ ಇದೆ, ಬಟ್ ರೆಕಾರ್ಡ್ ಮಾಡಿಲ್ಲ. 4 ನಿಮಿಷ 26 ಸೆಕೆಂಡ್ ಅದು ರೆಕಾರ್ಡ್ ಆಗಿಲ್ಲ. ಅದನ್ನೆಲ್ಲ ಪೊಲೀಸವ್ರಿಗೆ ದಾಖಲೆ ಮಾಡಿದೀವಿ. ಪೊಲೀಸವ್ರು ಬೇಕಿದ್ರೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅದೆಲ್ಲ ಸಿಗುತ್ತೆ. ಆ ವಿಡಿಯೋ ತೋರಿಸ್ಬೋದಾ ನಾವು ವೀಕ್ಷಕರಿಗೆ? ಖಂಡಿತ ತೋರಿಸ್ಬೋದು. ಓಕೆ, ಮುಟ್ಟುಕೊಂಡು ಮುಟ್ಟದ್ದು ಕೊಡ್ಕ ನೀಕೆ ಮಾನವ ಮರ್ಯಾದಿಂದ మీడియా ఎప్ప మీడియా ఈ మీడియా ఏమి ఎప్ప మీడియా అదరా నువ్వా భద్రా ఊర్లోకే భద్రా ಒಬ್ರು ನರಸಿಂಹ ದೊಡ್ಕೊರಪ್ಪ నా కొడక ఎన్ని దినాలు నిన్ను చూసేదా? ఎన్ని దినాలు చూసేది నిన్ను ಕಾನೂನು ಪ್ರಕಾರ మానవ మర్యాదగా బతకాలని కూడా చూసిండేదా? ಆ ಶಬ್ದಗಳಲ್ಲಿ ನಿನ್ನನ್ನ ಬಿಡಲ್ಲ, ಸಾಯಿಸ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಇದೆ. ಆಮೇಲೆ ಮಾಧ್ಯಮವನ್ನ ಬೈದಿರ್ತಕ್ಕಂಥದ್ದು. ಮಾಧ್ಯಮ ಇವತ್ತು 4ನೇ ಕಣ್ಣಿದ್ದಂಗೆ ಈ ಪ್ರಪಂಚಕ್ಕೆ. ಮಾಧ್ಯಮ ಇಲ್ಲ ಅಂತಂದ್ರೆ ಇನ್ನೂ ಎಷ್ಟೋ ಚಟುವಟಿಕೆಗಳು ನಡೀತವೆ. ಮಾಧ್ಯಮದಿಂದಾನೇ ಇವತ್ತು ನಾವು ಒಂದು ಕಾನ್ಸೆಪ್ಟ್ ಲೆವೆಲಲ್ಲಿ ಹೋಗ್ತಾ ಇದೀವಿ, ಒಂದು ನಾರ್ಮಲ್ ಲೆವೆಲಲ್ಲಿ ಹೋಗ್ತಾ ಇದೀವಿ. ಇಲ್ಲ ಅಂದ್ರೆ ಇನ್ನೂ ಹೆಚ್ಚಿನ ದೌರ್ಜನ್ಯಗಳು ನಡೆಯೋದು. ಈ ದೌರ್ಜನ್ಯಗಳೆಲ್ಲ ಮಾಧ್ಯಮ ಬಿಚ್ಚಿಡ್ತಾ ಇರೋದ್ರಿಂದ ಮಾಧ್ಯಮವನ್ನು ಬೈದಿದ್ದಾರೆ ಅವರು. ಆಮೇಲೆ ನಮ್ಮ ಪೂರ್ವಿಕರನ್ನ ಇಲ್ಲ ಸಲ್ಲದ ಮಾತುಗಳಿಂದ ಬೈದಿದ್ರೆ ನಮ್ಮನ್ನು ಪ್ರಚೋದನೆ ಮಾಡಿರ್ತಕ್ಕಂಥದ್ದು ಅವ್ರ ಮೇಲೆ ಗಲಾಟೆ ಮಾಡೋದಕ್ಕೆ. ನಾವು ಗಲಾಟೆ ಮಾಡಿಲ್ಲ. ನಾವ್ ಹೇಳಿರ್ತಕ್ಕಂಥದ್ದು ಒಂದೇ ಒಂದು, ಮ್ಯಾನ್ ಹ್ಯಾಂಡ್ಲಿಂಗ್ ಬೇಡ, ಟಚ್ ಮಾಡ್ದಿರ ಮಾತಾಡಿ, ಏನ್ ಬೇಕಾಗಿದ್ರು ಮಾತಾಡಿ, ಕೇಳೋಣ. ಆಮೇಲೆ ಕಾನೂನಿನ ರೀತಿಯಲ್ಲಿ ಹೋಗಿ, ಕಾನೂನು ಚೌಕಟ್ಟಿನಲ್ಲಿ ಹೋಗಿ ಅಂತ ಕೂಡ ಹೇಳಿದೀವಿ. ಆದ್ರೆ ಅವರು ಕಾನೂನು ಚೌಕಟ್ಟಿನಲ್ಲಿ ಹೋದ್ರೆ ಅವ್ರು ಸೋಲ್ತಾರೆ, ವಿಫಲರಾಗ್ತಾರೆ ಅಂತ ಹೇಳ್ಬಿಟ್ಟು ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥದ್ದು, ಮತ್ತೆ ಸಾಯಿಸ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು.
ಓಕೆ ಸರ್, ಈಗ ಊರಲ್ಲಿ ನಡೆದಿರೋಷ್ಟು ಇಷ್ಟು ವಿಚಾರಗಳನ್ನ ಹೇಳಿದ್ರಿ. ನಿಮಗೆ ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೂ ಕೂಡ ಕಸ್ತೂರಿ ನಗರಲ್ಲೂ ಕೂಡ ಒಂದ್ಸರಿ ನಿಮಗೆ ಹಲ್ಲೆ ಮಾಡುವಂಥ ಪ್ರಯತ್ನ ಆಗುತ್ತೆ. ಸೊ ಅದು ಯಾವಾಗ ಆಗಿದ್ದು, ಹೇಗೆ ಅಂತ? 9ನೇ ತಾರೀಕು ಅಲ್ಲಿ ಮಾರಣಾಂತಿಕ ಹಲ್ಲೆ ನಡೆದಿರ್ತಕ್ಕಂಥದ್ದು ವಿಡಿಯೋ ದಾಖಲೆ ಸಮೇತ ಪೊಲೀಸರು ಕೊಟ್ಟಿದ್ದೀವಿ. ಅದಾದ್ಮೇಲೆ 11ನೇ ತಾರೀಕು ರಾತ್ರಿ, ಮಂಗಳವಾರ ರಾತ್ರಿ ನಾನು ಊಟಕ್ಕೆ ಹೋಗ್ತಾ ಇರ್ತೀನಿ. ಆ ಟೈಮಲ್ಲಿ ಕೆಲವೊಂದು ಯಾರೋ ಕುಡುಕರು, ಮೇ ಬಿ ಅವ್ರನ್ನ ನಾನು ಗಮನಿಸೋದಾದ್ರೆ ಅಲ್ಲಿ ರಸ್ತೆ ಕೆಲಸ ಮಾಡಿದಿರ್ತಕ್ಕಂಥ ಲೇಬರ್ಸು ಅನ್ಸುತ್ತೆ, ಅವ್ರನ್ನ AR ಚೌಡಪ್ಪ ಮಗ ರಘುನಾಥ್ ಅಂತ ಇಲ್ಲಿ ಶ್ರೀ ಸಾಯಿ ಸೊಲ್ಯೂಷನ್ಸ್ ಅಂತೆ ಪುಣ್ಯ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಹಾಕೊಂಡು ಇದೆ. ಇವರು ಕೆಲಸ ಎಲ್ಲ ಪಂಚಾಯತಿಗಳಲ್ಲೂ ಅಕ್ರಮಗಳು ಮಾಡ್ತಕ್ಕಂಥದ್ದು, ಕೆಲಸಗಳು ಮಾಡಲ್ಲ, ಬಿಲ್ಲುಗಳಾಗ್ತವೆ. ಆ ಥರದ ಕೆಲಸಗಳು ಮಾಡ್ತಕ್ಕಂಥವ್ರು ಅವ್ರನ್ನ ವ್ಯಕ್ತಿಗಳನ್ನ ಕಳಿಸಿರ್ತಾರೆ. ಕಳಿಸಿ ಅವ್ರು ಏನ್ ಮಾಡ್ತಾರೆ, ನಾನು ಗಾಡಿ ಸ್ಟಾರ್ಟ್ ಮಾಡಿದಾಗ ಆ ಮರಗಳಿದಾವೆ ಅಲ್ಲಿ, ಒಂದು ರಸ್ತೆ, ಒಂದು ಫಾರೆಸ್ಟ್ ಏರಿಯಾ ಇದೆ ಕಸ್ತೂರಿ ನಗರಲ್ಲಿ. ಅಲ್ಲಿ ಪುಣ್ಯ ಎಂಟರ್ಪ್ರೈಸಸ್ಗೆ ಮತ್ತೆ AR ಚೌಡಪ್ಪ ಕುಟುಂಬಕ್ಕೆ ನೀನು RTI ಅಪ್ಲಿಕೇಶನ್ಸ್ ಕಳಿಸೋದು, ಕೇಸುಗಳು ಮಾಡಿದ್ರೆ ನಿನ್ನ ಬಿಡ್ತೀವ, ನಿನ್ನ ಸಾಯಿಸ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಈ ತರದ್ದು 11ನೇ ತಾರೀಕು ರಾತ್ರಿ ಆಗಿರ್ತಕ್ಕಂಥದ್ದು. ಇದು ಒಂದ್ಸರಿನೇ ಅಲ್ಲ, ಹಲವಾರು ಸಲ ನಡೆದಿದೆ. ಬಟ್ ಎಲ್ಲಾನು ನಾವು ಹೇಳ್ಕೊಳಕ್ಕಾಗಲ್ಲ, ಎಲ್ಲಾನು ಡೇಟುಗಳು ಎಲ್ಲಾನು ನೆನ್ಪಿಟ್ಕೊಳ್ಳೋದಕ್ಕೂ ಆಗೋದಿಲ್ಲ. ಯಾವಾಗ ಇವರು 11ನೇ ತಾರೀಕು ರಾತ್ರಿ ನನಗೆ ಈ ತರ ಮತ್ತೆ ಲೈಫ್ ಥ್ರೆಟ್ ಬಗ್ಗೆ ಮಾತಾಡ್ತಾರೆ, ಅದಾದ್ಮೇಲೆ ಇವರು ಕೇಸು FIR ಯಾಕೆ ಮಾಡ್ಕೊಳ್ಳಿಲ್ಲ ಅಂತ ಯೋಚನೆ ಮಾಡಿ ನಾನು 12ನೇ ತಾರೀಕು ಬುಧವಾರ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಚಿಕ್ಕಬಳ್ಳಾಪುರದಲ್ಲಿ. ಆವಾಗ 12ನೇ ತಾರೀಕು ನನಗೆ SI ಫೋನ್ ಮಾಡ್ತಾರೆ, ಯಾಕೆ ನೀವು ಪ್ರೆಸ್ ಮೀಟ್ ಮಾಡಿದ್ರಿ ಅಂತ ಕೇಳ್ತಾರೆ. ಅವಾಗ ನಾನು ಹೇಳ್ತೀನಿ, ನೀವು FIR ಮಾಡಲಿಲ್ಲ, ಅವ್ರಿಗೆ ಶಿಕ್ಷೆ ಕೊಡ್ತಾ ಇಲ್ಲ, ನನಗೆ ಈ ಥರ ಪ್ರಾಣ ಬೆದರಿಕೆ ಇದೆ, ನಾನು ಏನು ಮಾಡಬೇಕಪ್ಪ ಅಂತೇಳಿ ಮನವಿ ಮಾಡಿದಾಗ ಆಯಿತು ನಾವು ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇದುವರೆಗೂ ಯಾವುದೇ ರೀತಿಯ ಶಿಕ್ಷೆ ಆಗಿಲ್ಲ. ಹಾಗಾಗಿ ನಾವೇನು ಮಾಡಿದೀವಿ ಅಂದರೆ, ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥವ್ರಿಗೂ ಮತ್ತೆ ಅಡ್ಮಿನಿಸ್ಟ್ರೇಷನ್ ಇಲಾಖೆಯಲ್ಲಿರ್ತಕ್ಕಂಥವ್ರಿಗೂ ಎಲ್ಲರಿಗೂ DVD ಮಾಡಿ ಕಳಿಸಿದೀವಿ. ಅವ್ರಿಗೆ ಯಾವ್ಯಾವ ಸೆಕ್ಷನ್ ಅಲ್ಲಿ ಶಿಕ್ಷೆ ಕೊಡಬೇಕು ಅಂತೇಳಿ ಮನವಿ ಮಾಡಿದೀವಿ. ದಯವಿಟ್ಟು ನಾನು ಸರ್ಕಾರಕ್ಕೆ, ಅಡ್ಮಿನಿಸ್ಟ್ರೇಷನ್ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಅವರೇನು ಕಾನೂನು ಲಾ ಅಂಡ್ ಆರ್ಡರ್ನ ಉಲ್ಲಂಘನೆ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು. ಇವತ್ತು ಪೊಲೀಸ್ ಇಲಾಖೆಯವರು 3 ಸಾರಿ ಹೇಳಿಕೆ ತೆಗೆದುಕೊಂಡಿದ್ದು ಕೂಡ ಅವರು ಅಟ್ಯಾಕ್ ಮಾಡಿದ್ದಾರೆ ಅಂದ್ರೆ ಅವ್ರದ್ದೆಷ್ಟು ದೌರ್ಜನ್ಯ ಇರಬೇಕು. ಹಾಗಾಗಿ ಪೊಲೀಸ್ ಇಲಾಖೆಗೆ ಮರ್ಯಾದೆ ಕೂಡ ಹೋಗುತ್ತೆ ಈ ವಿಷಯದಲ್ಲಿ ಅವ್ರಿಗೆ ಶಿಕ್ಷೆ ಆಗಲಿಲ್ಲ ಅಂದ್ರೆ. ಹಾಗಾಗಿ ಅವ್ರಿಗೆ ಇಮಿಡಿಯೇಟ್ ಆಗಿ ಶಿಕ್ಷೆ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಓಕೆ, ಈಗಾಗಲೇ ನೀವು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಲಾಡ್ಜ್ ಮಾಡಿರ್ತೀರಾ. ಸೊ ಅದು ಯಾವ ಹಂತದಲ್ಲಿದೆ, ಏನಿದೆ ಸರ್ ಈಗ ಅದು? ಪೊಲೀಸ್ ಅವರು ಮತ್ತೆ ಅಡ್ಮಿನಿಸ್ಟ್ರೇಷನ್ ಇಲಾಖೆಯವರು ಮತ್ತೆ ನಾವು ಕೊಟ್ಟಿರ್ತಕ್ಕಂಥ 6 ಇಲಾಖೆಗಳು, ಫಾರೆಸ್ಟು, EO, PWD, BEO, ತಹಸೀಲ್ದಾರ್, ಮುಜರಾಯಿ ಇಲಾಖೆ, ರೆವಿನ್ಯೂ ಇಲಾಖೆ, ಇವರೆಲ್ಲರೂ ಕೂಡ ಸರ್ ಸುಮಾರು 50 ಲಕ್ಷದಿಂದ 25 ಲಕ್ಷ ತನಕ ದುಡ್ಡು ತೆಗೆದುಕೊಂಡಿದ್ದಾರೆ ಅಂತ ಅವ್ರ ಹತ್ರ ಲಂಚ. ಹಾಗಾಗಿ ಅವ್ರಿಗೆ ಶಿಕ್ಷೆ ಆಗಲ್ಲ ಅಂತ ಜನರು ಮಾತಾಡ್ತಾ ಇದ್ದಾರೆ. ಬಹುಶಃ ನನಗೆ ನೋಡೋದಾದ್ರೆ ಇಷ್ಟೊಂದು ತಪ್ಪುಗಳು, ಅಷ್ಟೊಂದು ಅಕ್ರಮಗಳು ಮಾಡಿದ್ರು, ಆಮೇಲೆ ಇಷ್ಟೊಂದು ಲೀಗಲ್ ಎವಿಡೆನ್ಸ್, ವಿಡಿಯೋ ಎವಿಡೆನ್ಸ್ ಇದ್ರೂ ಕೂಡ ಅವ್ರ ಮೇಲೆ FIR ಆಗಿಲ್ಲ, ಅವ್ರಿಗೆ ತಕ್ಕ ಶಿಕ್ಷೆ ಆಗಿಲ್ಲ, ಲೀಗಲ್ ಆಗಿ ಪನಿಷ್ಮೆಂಟ್ ಆಗಿಲ್ಲ ಅಂತಂದ್ರೆ ಬಹುಶಃ ಇವರು ದುಡ್ಡು ತೆಗೆದುಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಅವ್ರಿಗೆ ಶಿಕ್ಷೆ ಕೊಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಈಗ ನೀವು 2024 ಡಿಸೆಂಬರ್ ಅಲ್ಲಿ ಏನು ಇಂಡಿವಿಜುವಲ್ ಆಗಿ ಯಾರು ಬೆಂಬಲನೂ ಇಲ್ಲದೆ ಹೋಗಿ ಪ್ರೊಟೆಸ್ಟ್ ಅನ್ನ ಮಾಡಿರ್ತೀರಾ, ಆ ಸಂದರ್ಭ ಹೇಗಿತ್ತು? ಯಾಕೆ ಯಾರು ಬರಲಿಲ್ಲ? ನೀವು ಕರೀಲಿಲ್ವಾ, ಅಥವಾ ಅಲ್ಲಿ ಬರೋದಕ್ಕೆ ಆಗಿಲ್ವಾ, ಅಥವಾ ಅಲ್ಲಿ ಏನು ನಡೀತು ಅನ್ನೋದು? ಸರ್ ಪ್ರತಿ ಊರಿನಿಂದನೂ ಒಂದೊಂದು ಆಟೋ ವ್ಯವಸ್ಥೆ ಮಾಡಿದ್ವಿ. ಆಟೋ ಅಲ್ಲಿ ಕುತ್ಕೊಂತ ಇರ್ಬೇಕಾದ್ರೆ ಏನು ಇವರ ಬೆಂಬಲಿಗರು ಈ AR ಚೌಡಪ್ಪ ಅವರ ಮಾಡಿರ್ತಕ್ಕಂಥ ಅಕ್ರಮಗಳಲ್ಲಿ ಪಾಲುದಾರರು ಯಾರಿರ್ತಾರೆ ಬೇರೆ ಬೇರೆ 13 ಊರುಗಳಲ್ಲೂ, ಅವರು ಊರುಗಳ ಎಂಟ್ರೆನ್ಸ್ಗಳಲ್ಲಿ ಅಡ್ಡಗಾಡ್ತಾರೆ. ಆಟೋ ಡ್ರೈವರ್ಗಳಿಗೆ ವಾರ್ನಿಂಗ್ ಕೊಡ್ತಾರೆ, ನಿನ್ನ ಮುಂದೆ ಈ ದಾರಿಯಲ್ಲಿ ಹೋಗ್ತೀಯಾ ಬರ್ತೀಯಾ, ಇವತ್ತು ನಿನ್ನ ಜನರನ್ನ ಕರ್ಕೊಂಡೋದ್ರೆ ನಿನ್ನ ಆಟೋನು ಇರಲ್ಲ, ನೀನು ಇರಲ್ಲ ಅಂತೇಳಿ ವಾರ್ನ್ ಮಾಡ್ತಾರೆ. ಹಾಗಾಗಿ ಯಾರು ಬರಲ್ಲ, ಬರ್ತಾ ಇರ್ತಾರೆ, ನಡ್ಕೊಂಡು ಬರ್ತಾ ಇರ್ತಾರೆ. ಅವರು ಕೂಡ ಇವ್ರ ಗಾಡಿಗಳಲ್ಲಿ ತಿರ್ಗಾಡ್ತಾ ಅಡ್ಡಗಟ್ತಾರೆ. ಅವ್ರು ಕೆಲವೊಬ್ಬರಿಗೆ ದುಡ್ಡು ಕೊಟ್ಟಿದ್ದಾರೆ, ಕೆಲವೊಬ್ಬರಿಗೆ ಆಮಿಷಗಳು ಕೊಟ್ಟಿದ್ದಾರೆ, ಇನ್ನು ಕೆಲವರು ಭಯ ಪಡಿಸಿದ್ದಾರೆ. ನಿಮ್ಮ ಮನೆ ಪಕ್ಕದಲ್ಲಿ ಇರ್ತಕ್ಕಂಥ ಚರಂಡಿ ಕ್ಲೀನ್ ಮಾಡ್ಬೇಕಾ ಬೇಡವಾ, ರಸ್ತೆ ಮಾಡ್ಬೇಕಾ ಬೇಡವಾ, ಅಥವಾ ನಿನಗೆ ಮುಂದೆ ಟಾಯ್ಲೆಟ್ ಹಾಕೊಡ್ಬೇಕಾ ಬೇಡವಾ, ಮನೆ ಹಾಕೊಡ್ಬೇಕಾ ಬೇಡವಾ, ಈಗ ಹೋಗ್ತೀಯಾ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀಯಾ, ನಿನಗೇನು ಸರ್ಕಾರ ಸೌಲಭ್ಯಗಳು ಸಿಗಲ್ಲ ಅಂತೇಳಿ ಭಯ ಪಡಿಸ್ತಾರೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಜನಸಾಮಾನ್ಯರು ಸ್ವಲ್ಪ ಅಮಾಯಕ ಜನನೇ, ಏನೋ ದೌರ್ಜನ್ಯಕ್ಕೆ ಅವರು ಪಾಪ ಭಯ ಪಡ್ತಾರೆ, ಅವ್ರಿಗೆ ಆಪ್ಷನ್ ಇಲ್ಲ ದಿನಗೂಲಿಗಳು. ಓಕೆ, ಇದಾದ್ಮೇಲೆ ನೀವು ಒಂದು ಸರ್ಕಾರಿ ಸ್ವಾಮ್ಯದ ಕೆಲವೊಂದು ಸಂಸ್ಥೆಗಳಿಗೆ, ಅಂದರೆ ಏನು ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಅದಕ್ಕೆಲ್ಲ ಸಪ್ರೇಟಾಗಿ ಲೆಟರ್ ಕೂಡ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಏನೇನು ದಾಖಲಾತಿಗಳನ್ನ ನೀವಲ್ಲಿ ಕೊಟ್ಟಿರುವಂಥದ್ದು ಅಂತ? ನಾವು ಅವ್ರ ಮೇಲೆ ಸ್ಟೇಷನ್ಗೆ ಏನು ದೂರು ಕೊಟ್ಟಿದ್ವಿ 54 ಪಾಯಿಂಟು,
ಆ ಕಂಪ್ಲೇಂಟು ಹ್ಮ್ ಮತ್ತೆ ಹ್ಮ್ ಇಂಡಿವಿಜುವಲ್ ಕಂಪ್ಲೇಂಟ್ ಏನು ಲೆಟ್ರು ಕವರ್ ಲೆಟರ್ ಅಂತೀವಲ್ವಾ ಇವ್ರು ಈಗ ಬಿ ಓಗೆ ಇವ್ರು ಏನು ಮಾಡಿದ್ದಾರೆ ಅಂಕಾಲ್ಮುಡ್ಗಲ್ಲಿ ಆ ಕಾಂಪೌಂಡನ್ನು ಬ್ರೇಕ್ ಮಾಡಿ ಸ್ಕೂಲ್ಗಿರ್ತಕ್ಕಂಥ ಕಾಂಪೌಂಡ್ನ ಮಾಡಿ ಬ್ರೇಕ್ ಮಾಡಿ ಅಲ್ಲಿರ್ತಕ್ಕಂಥ ಮರಗಿಡಗಳನ್ನ ಕಟ್ ಮಾಡಿ ಮಾರ್ಕೊಂಡ್ಬಿಟ್ಟು ಅದೇ ಕಲ್ಲುಗಳನ್ನ ಬಂಡೆಗಳನ್ನ ಬಳಸ್ಕೊಂಡು ಒಂದು KMF ಹಾಲಿನ ಡೈರಿ ಕಟ್ಟಿ ಓಕೆ ಹಾಲಿನ ಡೈರಿ ಕಟ್ಕೊಂಡು ಇವ್ರು ಮಜಾ ಮಾಡ್ತಾ ಇದ್ದಾರೆ. ಮುಂದೆ ಯಾವ ಪರಿಸ್ಥಿತಿ ಬರುತ್ತೋ, ಮೊನ್ನೆ ಕೋವಿಡ್ ಬಂತು, ಅರ್ಧಕ್ಕರ್ಧ ಜನ ಇವತ್ತು ಕೂಡ ಜೀವನಗಳನ್ನು ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ ಆ ಒಂದು ಎಫೆಕ್ಟ್ ನಿಂದ. ನಾಳೆ ದಿನ ಏನಾಗುತ್ತೋ, ಈಗ ಬಡವರೆಲ್ಲ ಯಾವ ಸ್ಕೂಲ್ಗೆ ಹೋಗ್ಬೇಕು ಮತ್ತೆ ಮುಂದೆ? ಬಡವರು ಸ್ಕೂಲ್ ಬೇಡವಾ? ಗೌರ್ಮೆಂಟ್ ಸರ್ಕಾರಿ ಶಾಲೆ ಬೇಡವಾ? ಆ ಥರದ ಅದನ್ನ BO ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಮುಜರಾಯಿಗೆ ಇವರು ಪುಷ್ಕರಣಿ, ಪುರಾತನ ಕಾಲದ ಪುಷ್ಕರಣಿ ಕಲ್ಯಾಣಿಯನ್ನ ಆಕ್ರಮಣ ಮಾಡ್ಕೊಂಡು ಕಾಂಪೌಂಡ್ ಕಟ್ಕೊಂಡು, ದೇವಸ್ಥಾನ ಜಾಗರವನ್ನ ಆಕ್ರಮಣ ಮಾಡ್ಕೊಂಡು, ಟಾಯ್ಲೆಟ್ ಕಟ್ಕೊಂಡು, ಸೊಂಪು ಕಟ್ಕೊಂಡು, ಪಿಟ್ಟುಗುಂತ ಕಟ್ಕೊಂಡು ಕಾಂಪೌಂಡ್ ನ ವಿಸ್ತರಿಸ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಕಲ್ಯಾಣಿ ಇರೋ ಜಾಗದಲ್ಲಿ ಅದನ್ನ ಮಾಡ್ಕೊಂಡಿದಾರಾ? ಕಲ್ಯಾಣಿ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದಾರೆ. ಇದು ಸರ್ಕಾರ ಗೊತ್ತಿಲ್ವಾ ಸರ್ ಆಗಿದ್ರೆ ಇದು ವಿಚಾರ? ಸರ್ಕಾರವನ್ನು ನಾನು ಕೇಳಿದ್ದೀನಿ, ಸ್ಯಾಟಲೈಟ್ ಫೋಟೋ ತೆಗೀರಿ, ಏನ್ಷಿಯಂಟ್ ಡಾಕ್ಯುಮೆಂಟ್ಸ್ ತೆಗೀರಿ, ಅದ್ರ ಪ್ರಕಾರ ಏನಿದೆ ಜಾಗ ಅದನ್ನ ತೋರಿಸಿ. ಈಗ ಪುರಾತನ ಇಲಾಖೆಯವರು ಬಂದು ಚೆಕ್ ಮಾಡಬೇಕು, ಎಲ್ಲಿದೆ ಪುರಾತನ ಕಾಲದ ಪುಷ್ಕರಣಿ ಎಲ್ಲಿತ್ತು ಅಂತೇಳಿ ಅವರು ಡಿಸೈಡ್ ಮಾಡಬೇಕು. ಅದೆಲ್ಲ ಮಾಡಿದೀರಾ ಇವ್ರು ಅವ್ರಿಗೆ ಲಂಚ ಕೊಟ್ಬಿಡೋದು, ಅವ್ರು ಒಂದು 10 ಜನರ ಹತ್ರ ಸೈನ್ ಮಾಡಿಸ್ಕೊಳ್ಳೋದು, ಅದನ್ನ ಸ್ಟೇಷನ್ ಕೊಟ್ಬಿಡೋದು, ಆಗೋಯ್ತು, ಕೇಸ್ ಸಾಲ್ವ್ ಆಗೋಯ್ತು ಅಂತ. ನಾವು ಕೇಳಿರ್ತಕ್ಕಂಥ ಕೇಸ್ನ ಎತ್ತಿ ಸೈಡಿಗೆ ಬಿಸಾಕೋದು, ಈ ತರದ ಚಟುವಟಿಕೆಗಳು ನಡೀತಾ ಇದಾವೆ. ಓಕೆ ಸರ್, ಈಗ ನೀವಿಷ್ಟೆಲ್ಲ ನಾನು ನ್ಯಾಯಯುತವಾಗಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಾ, ಇದೆಲ್ಲದ ನಡುವೆ ಅವ್ರು ನಿಮ್ಮ ಮೇಲೆ PCR ಮಾಡ್ತಾರೆ, ಅದು ಹೇಗಾಯ್ತು, ಯಾಕೆ ಅಂತ? ನಾನು ಪ್ರತಿಭಟನೆ ಮಾಡಿದ್ದು ಡಿಸೆಂಬರ್ 26ನೇ ತಾರೀಕು. ಅವರು ಜಾಸ್ತಿ ಇಲ್ಲ ಸಲದ ಮಾತುಗಳು ಮಾತಾಡ್ತಾರೆ, ಪಂಚಾಯತಿ ಹತ್ರ ಕ್ರಿಮಿನಲ್ ಮಾಡ್ತೀವಿ ಅದು ಇದು ಅಂತ. ನನಗೂ ಬೇಸರ ಆಗುತ್ತೆ. ನಾನು ಅಲ್ಲಿಗೆ ಬಿಡೋಣ ಅಂತ ಅನ್ಕೊಂಡಿದ್ದೆ. ಫಸ್ಟ್ ಕಂಪ್ಲೇಂಟ್ ಕೊಟ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಅವರೇ ಎನ್ಕ್ವೈರಿ ಮಾಡ್ತಾರೆ, ಶಿಕ್ಷೆ ಆಗುತ್ತೆ ಅನ್ಕೊಂಡಿದ್ದೆ. ನೋಡಿದ್ರೆ ಕಾಣಿಸಲ್ಲ, ಆ ಮೂಮೆಂಟ್ ಕಾಣಿಸಲ್ಲ. ನನಗೆ ಪೊಲೀಸ್ ಇನ್ವಾಲ್ವ್ಮೆಂಟು ಕೂಡ ಅವರಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಆಗ ನಾನು ಏನ್ ಮಾಡ್ತೀನಿ ಅಂದ್ರೆ 6 ಡಿಪಾರ್ಟ್ಮೆಂಟ್ಗೆ ಇಂಡಿವಿಜುವಲ್ ಆಗಿ ಲೆಟರ್ಗಳು ಎತ್ಕೊಂಡು ಹೋಗ್ತೀನಿ, 6 ಡಿಪಾರ್ಟ್ಮೆಂಟ್ ಕೊಡ್ತೀನಿ. ಆ 6 ಡಿಪಾರ್ಟ್ಮೆಂಟ್ ಅವರು ಕೆಲವೊಂದು ಜನ ಇವ್ರ ಮನೆಗಳ ಹತ್ರ ಬರ್ತಾರೆ, ಇವ್ರು ಕೊಡ್ತಕ್ಕಂಥ ಕಲ್ಲೆ ಬೀಜನ ತಿಂತಾರೆ, ಕಾಫಿ ಟೀ ಕುಡಿತಾರೆ, ಅವರೊಂದು ಬಂಡಲ್ ಏನೋ ಕೊಡ್ತಾರೆ, ಪಾಂಪ್ಲೆಟ್ಸ್. ಆ ಪಾಂಪ್ಲೆಟ್ಸ್ ಇಟ್ಕೊಂಡು 10 ಜನರ ಹತ್ರ ಸೈನ್ ಮಾಡಿಸ್ಕೊಂಬ ಅಂತ ಊರಲ್ಲಿ ಕಳಿಸ್ತಾರೆ ಒಂದು ಪೇಪರ್. ಏನು ಇವ್ರೇನು ಅಕ್ರಮ ಮಾಡಿಲ್ಲ ಅಂತೇಳಿ ಬರ್ಸೋದು 10 ಜನರ ಹತ್ರ ಅಥವಾ 15 ಜನರ ಹತ್ರ ಅಥವಾ 100 ಜನರ ಹತ್ರ ಸೈನ್ಗಳು ಮಾಡಿಸೋದು, ಅಲ್ಲಿಗೆ ಕ್ಲೋಸ್ ಮಾಡೋದು. ಈ ತರ ಮಾಡಿದ್ದಾರೆ. ಅದನ್ನ ನಾವೇನ್ ಮಾಡಿದೀವಿ ಅಂದ್ರೆ ಲೋಕಾಯುಕ್ತಕ್ಕೆ ಕಳ್ಸಿದೀವಿ, ಇವ್ರ ಮೇಲಧಿಕಾರಿಗಳು ಕಳ್ಸಿದೀವಿ. ಈಗ ಮತ್ತೆ ರೀಎನ್ಕ್ವೈರಿ ಆಗುತ್ತೆ. ಈಗ ಈ ತರ ಇವ್ನು ಎಷ್ಟು ಜನಕ್ಕೆ ದುಡ್ಡು ಕೊಡ್ತಾನೆ, ಇವ್ನು ಮಾಡಿರ್ತಕ್ಕಂಥ ಅಕ್ರಮಗಳನ್ನ ಏನು ಮುಚ್ಚಾಕೋದಕ್ಕೆ ಎಷ್ಟು ಜನರಿಗೆ ದುಡ್ಡು ಕೊಡ್ತಾನೆ? ಸರ್ಕಾರದಲ್ಲಿ ಯಾವನು ನಿಷ್ಠಾವಂತ ಇರಲ್ವಾ? ಗ್ಯಾರಂಟಿ ಈಗ ಏನು ಚಿಂತಾಮಣಿಯಲ್ಲಿ ಯಾರು ದುಡ್ಡು ತೆಗೆದುಕೊಂಡಿದಾರೋ ಅವ್ರ ಮೇಲಧಿಕಾರಿಗಳು ದುಡ್ಡು ತೆಗೆದುಕೊಂತಾರೆ ಅಂತ ಏನು ರೂಲ್ ಏನಿಲ್ಲ. ಅಥವಾ ಲೋಕಾಯುಕ್ತದವರು ದುಡ್ಡು ತಿಳ್ಕೊಂಡು ಕೇಸ್ನ ಮುಚ್ಚಾಕ್ತಕ್ಕಂಥದ್ದೇನು ನಡೆಯಲ್ಲ. ಹಾಗಾಗಿ ಇದೆಲ್ಲ ಅವ್ರಿಗೆ ಗೊತ್ತಾಗಿದೆ. ಒಂದು ಅವ್ರು ಮಾಡಿರ್ತಕ್ಕಂಥ PCR ಪೋಸ್ಟ್ಪೋನ್ ಆಯ್ತು 4 ತಿಂಗಳಿಗೆ. ಈ ಕೇಸುಗಳೆಲ್ಲ ಲೋಕಾಯುಕ್ತದಿಂದ ರೀಎನ್ಕ್ವೈರಿ ನಡೀತಾ ಇದೆ. ಇದೆಲ್ಲ ಜಿದ್ದಿಟ್ಕೊಂಡು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನ ಸಾಯಿಸ್ತೀವಿ ಅಂತ ಹೇಳ್ತಕ್ಕಂಥದ್ದು. ಈಗ ನೀವು ಫೆಬ್ರವರಿನಲ್ಲಿ ಏನು ಪ್ರೆಸ್ ಮೀಟ್ ಮಾಡಿದೆ ಅಂತ ಹೇಳಿದ್ರಲ್ಲ, ಆವಾಗ ಏನೇನು ವಿಚಾರಗಳನ್ನ ನೀವು ಮುಂದೆ ಇಟ್ಕೊಂಡು ಮಾತಾಡಿದ್ರಿ ಅಂತ? ಇವ್ರು ಮಾಡಿರ್ತಕ್ಕಂಥ ಅಕ್ರಮಗಳು, ಆಮೇಲೆ ನನ್ನನ್ನು ಕ್ರಿಮಿನಲ್ ಮಾಡಬೇಕು ಅಂತೇಳಿ ಒಂದು ವ್ಯಕ್ತಿ ಹೇಳಿದ್ದ. ಆ ವ್ಯಕ್ತಿಯ ಸಂಪೂರ್ಣ ಆತ ಯಾವ ರೀತಿ ಬೆಳೆದು ಬಂದಿದ್ದಾನೆ, ಆತನ ಮೇಲೆ ಎಷ್ಟು ಕೇಸ್ ಇದಾವೆ, ಆತನ ಮೇಲೆ ಕೇಸ್ ಆಗದೆ ಇರತಕ್ಕಂಥದ್ದು, ಜನಸಾಮಾನ್ಯರು ಮಾತಾಡ್ಕೊಳ್ತಾ ಇರ್ತಕ್ಕಂಥ ವಿಷಯಗಳೇನಿದಾವೆ ಎಲ್ಲವನ್ನು ಮಾತಾಡಿದೀವಿ. ಇವರು ಕೂಡ ಈಗ ಅಂಕಾಲ್ಮುಡ್ಗಲ್ಲಿ ಇವರು ಏನೇನು ಅಕ್ರಮಗಳು ಮಾಡಿದ್ದಾರೆ, ಸುತ್ತಮುತ್ತಲು ಜನತೆಗೆ ಏನು ಅಕ್ರಮಗಳು ಮಾಡಿದ್ದಾರೆ, ಆಮೇಲೆ ದೇವಸ್ಥಾನದ ಹೆಸರುಗಳು ಹೇಳ್ಕೊಂಡು ದೇವಸ್ಥಾನ ಕಟ್ಸ್ತೀವಿ ಅಂತ ಹೇಳ್ತಕ್ಕಂಥದ್ದು, ದುಡ್ಡು ತಿಂದಾಕ್ತಕ್ಕಂಥದ್ದು, ಮರಗಿಡಗಳನ್ನ ಕಟ್ ಮಾಡಿರ್ತಕ್ಕಂಥದ್ದು, ಅದೆಲ್ಲವನ್ನು ಸಂಪೂರ್ಣವಾಗಿ ಮಾತಾಡಿದೀವಿ. ಆ ಪ್ರೆಸ್ ನೋಟ್ನು ಕೂಡ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ವಿ, ತನಿಖೆ ಮಾಡಿ ಅಂತ. ಅವರು ತನಿಖೆ ಮಾಡ್ತಾ ಇಲ್ಲ. ಈಗ ಪೊಲೀಸ್ ಅಂತಂದ್ರೇನೆ ಚುರುಕಾಗಿ ಕೆಲಸ ಮಾಡಿ ಸಮಾಜದಲ್ಲಿ ಬದಲಾವಣೆ ಆಗೋದಕ್ಕೆ ವ್ಯವಸ್ಥೆ ಮಾಡಬೇಕು. ಆದ್ರೆ ಲಂಚ ತೆಗೆದುಕೊಂಡು ನಮ್ಮಂತವ್ರಿಗೆ ತೊಂದರೆ ಆಗ್ತಕ್ಕಂಥ ಕೆಲಸಗಳು ಮಾಡೋದು ತುಂಬಾ ತಪ್ಪು, ಕಾನೂನು ಬಾಹಿರ ಇದು. ಸೊ ಲಾ ಅಂಡ್ ಆರ್ಡರ್ನ, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ನ ಈ ದೌರ್ಜನ್ಯ ಮಾಡ್ತಕ್ಕಂಥ AR ಚೌಡಪ್ಪ ಮತ್ತೆ ಅವ್ರ ಮಕ್ಕಳಿಗೆ ಗೈಡ್ ಮಾಡಿ ಅಂತಂದ್ರೆ ಅವ್ರು ಗೈಡ್ ಮಾಡೋದು ಬಿಟ್ಟು
ನಮ್ಮನ್ನ ಎಲ್ಲಿ ಸಿಗಾಕ್ಸ್ಬೇಕು ಅಂತೇಳಿ ನೋಡ್ತಾ ಇರ್ತಕ್ಕಂಥದ್ದು ಸರ್ಕಾರದ ತಪ್ಪು ಅಂತೇಳಿ ನಾನು ತಿಳಿಸ್ತಾ ಇದ್ದೀನಿ. ಓಕೆ ಸರ್, ಈಗ ತಾವು ಹೇಳಿದ್ರಿ ನನಗೆ ಸಾಕಷ್ಟು ಬಾರಿ ಲೈಫ್ ಥ್ರೆಟ್ನಿಂಗ್ ಕಾಲ್ಸ್ಗಳು ಬಂತು, ನನ್ನ ಮೇಲೆ ಜೀವ ಬೆದರಿಕೆ ತುಂಬಾ ಇದೆ, ನಾನು ಇದ್ರ ಬಗ್ಗೆ ಪೊಲೀಸವ್ರಿಗೂ ತಿಳಿಸಿದ್ದೀನಿ ಅಂತ. ಸೊ ಹೇಗೆ ಇದೆಲ್ಲ ನಡೀತಾ ಇರುವಂಥದ್ದು? ಏನು ಕಂಪ್ಲೀಟಾಗಿ ಅವರು ಒಂದಷ್ಟು ಜನ ಅಂತ ಜೊತೆಲಿ ಇಟ್ಕೊಂಡಿದ್ದಾರಾ, ಬೇಕು ಅಂತ ನಿಮ್ಗೆ ಹೆದರ್ಸೋದಕ್ಕೆ ಮಾಡ್ತಿದ್ದಾರಾ, ಅಥವಾ ನಿಜವಾಗ್ಲೂ ನಿಮ್ಮ ಮೇಲೆ ಹಲ್ಲೆ ಮಾಡಬೇಕು ಅಂತಾನೆ ಪರ್ಪಸ್ಲಿ ಮಾಡಿದ್ದ, ಹೇಗೆ ಅಂತ? ಈಗ ಅಕ್ರಮಗಳು ಮಾಡಿರ್ತಕ್ಕಂಥವ್ರು ಪರ್ಸೆಂಟೇಜು ಜಾಸ್ತಿ ಇದೆ, ಓಕೆ. ಸಕ್ರಮವಾಗಿ ಬದುಕುವಂಥವ್ರ ಪರ್ಸೆಂಟೇಜು ಕಡಿಮೆ ಇದೆ. ಅಕ್ರಮವಾಗಿ ಯಾರ್ಯಾರು ಬದುಕಿದ್ದಾರೆ ಅವರೆಲ್ಲರೂ ಒಗ್ಗಟ್ಟಾಗಿದ್ದಾರೆ. ಅವರು ಯಾರು ಅಂತ ಕೂಡ ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಈಗ ಸಪೋಸ್ PWD ರೋಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ವ್ಯಕ್ತಿಗಳು ಬಂದು ನನಗೆ ವಾರ್ನ್ ಮಾಡಿರ್ತಕ್ಕಂಥದ್ದು ಇದೆ. ಯಾಕೆ ನಾವು ರೋಡ್ ಬಗ್ಗೆ ಕ್ವಶನ್ ಮಾಡಿದ್ದೀವಿ. 9,80,00,000 7 ಕಿಲೋಮೀಟರ್ ರೋಡಲ್ಲಿ 7 ಕಿಲೋಮೀಟ್ರಲ್ಲಿ 2 ಕಿಲೋಮೀಟರ್ ಕೆಲಸ ಮಾಡಿಲ್ಲ, ಅದರಲ್ಲಿ ರೂಲ್ಸ್ ಪ್ರಕಾರ ಮಾಡಿಲ್ಲ, ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ರಿವಿಟ್ಮೆಂಟ್ ಕಟ್ಟಿಲ್ಲ, ಮೋರಿಗಳು ಎಷ್ಟು ಬೇಕೋ ಅಷ್ಟು ನಂಬರ್ ಪ್ರಕಾರ ಕಟ್ಟಿಲ್ಲ. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಲೇಬರ್ಗೆ, ನಮ್ಮಲ್ಲಿರ್ತಕ್ಕಂಥ ದಲಿತರಿಗೆ, ಬಡವರಿಗೆ ಆ ಜಾಗದಲ್ಲಿ ನಮ್ಮ ಹೋಬ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜನತೆಗೆ ಕೂಲಿ ಕೊಟ್ಟಿಲ್ಲ. ಎಲ್ಲ JCBಗಳಿಂದ ಎಲ್ಲಿಂದನೋ ಬಂದಿರತಕ್ಕಂಥ ಜನರು ಮಾಡಿಕೊಂಡು 9,80,00,000 ಖಾಲಿ ಮಾಡಿದ್ರೆ ನಾವು ಪ್ರಶ್ನೆ ಮಾಡ್ದಿರಾ ಇರ್ತೀವ? ನಮ್ಮ ಜನಕ್ಕೂ ಕೂಡ ಅದರಿಂದ ಏನಾದರೂ ಅನುಕೂಲ ಆಗ್ಬೇಕಲ್ವ? ಅಷ್ಟಿಷ್ಟು ಒಂದು ತಿಂಗಳಾದ್ರೂ ಕೂಲಿ ಸಿಗ್ಬೇಕಲ್ವ ನಮ್ಮ ಕೂಲಿಗಳಿಗೆ, ನಮ್ಮ ಜನತೆಗೆ. ನೀನು ಯಾರನ್ನೋ ಕರ್ಕೊಂಡ್ಬಂದು ನೀನು 9,80,00,000 ನೀನು ಟೆಂಡರ್ ಕೊಟ್ಬಿಟ್ಟು ಬೇರೆಯವ್ರಿಗೆ ಅನುಕೂಲ ಮಾಡಿದ್ರೆ ಪಾಪ ನಮ್ಮ ಜನರೇನಾಗಬೇಕು? ನಮ್ಮ ಜನರಿಗೆ ಕೂಲಿ ಬೇಡವಾ? ನಮ್ಮ ಜನರಿಗೆ ಈಗ ಅಲ್ಲಿ 9,80,00,000 ರೋಡ್ ಆಗಿದೆ ಅಂದ್ರೆ ಒಂದು 20 ದಿನ 20 ಜನಕ್ಕಾದ್ರೂ ಕೂಲಿ ಕೊಡ್ಬೇಕು ತಾನೆ. ಇದು ನನಗೆ ಬೇಜಾರಾಗ್ತಕ್ಕಂಥದ್ದು. ಇವರೆಲ್ಲ ಈ ಅಕ್ರಮದಾರರು ಯಾರ್ಯಾರಿದ್ದಾರೆ ಇವರೆಲ್ಲರೂ ಒಗ್ಗಟ್ಟಾಗಿದ್ದಾರೆ, ಕಾನೂನನ್ನು ಉಲ್ಲಂಘನೆ ಮಾಡಿ ನನ್ನನ್ನು ಸಾಯಿಸುವ ಪ್ರಯತ್ನದಲ್ಲಿದ್ದಾರೆ. ಸರ್ಕಾರ ನಾನು ಮನವಿ ಮಾಡ್ತಾ ಇದ್ದೀನಿ, ನನಗೆ ಬಂದೋಬಸ್ತ್ ಕೊಡಿ, ಪ್ರಾಣ ರಕ್ಷಣೆ ಕೊಡಿ ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ. ಈಗಾಗಲೇ DC ರವೀಂದ್ರ ಸಾಹೇಬ್ರಿಗೆ, PN ರವೀಂದ್ರ ಸಾಹೇಬ್ರಿಗೆ, SP ಗಳಾಗಿರ್ತಕ್ಕಂಥ ಕುಶಾಲ್ ಚೌಕ್ಸಿ ಅವರಿಗೆ, ನಮ್ಮ ರಾಜ್ಯದ ಗವರ್ನರ್ ಆಗಿರ್ತಕ್ಕಂಥ ತಾವರ್ ಚಂದ್ ಗೆಹ್ಲೋಟ್ ಅವ್ರಿಗೆ, ನಮ್ಮ ರಾಜ್ಯದ IG ಇಂಟೆಲಿಜೆನ್ಸ್ ಬ್ಯೂರೋ ಪೊಲೀಸ್ ಅವ್ರಿಗೆ ಅಲೋಕ್ ಮೋಹನ್ ಅವ್ರಿಗೆ, ಆಮೇಲೆ DYSP ಮುರಳೀಧರ್ ಅವ್ರಿಗೆ, ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪ ಅವ್ರಿಗೆ, ಸಬ್ ಇನ್ಸ್ಪೆಕ್ಟ್ರು ಪುನೀತ್, ಇಷ್ಟು ಜನಕ್ಕೂ ನಾವು ಮನವಿ ಮಾಡಿದ್ದೀವಿ, ಅವ್ರಿಗೆ ಶಿಕ್ಷೆ ಕೊಡಿ ಅಂತ ಹೇಳಿದ್ದೀವಿ. ಅದೇ ರೀತಿಯಾಗಿ ಅವ್ರು ಮಾಡಿರ್ತಕ್ಕಂಥ ಮಾರಣಾಂತಿಕ ಹಲ್ಲೆಯ ವಿಡಿಯೋನು ಕೂಡ DVD ಕ್ಯಾಸೆಟ್ ಕಳಿಸಿದ್ದೀವಿ. ಓಕೆ, ಅವ್ರ ಕಡೆಯಿಂದ ಏನಾದರೂ ನಿಮಗೆ ರೆಸ್ಪಾನ್ಸ್ ಬಂದಿದೆಯಾ ಸರ್? ಇದುವರೆಗೂ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ. ಒಬ್ಬರ ಕಡೆಯಿಂದನೂ ಬಂದಿಲ್ಲ, ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ. ಎಲ್ಲ ಕೂಡ ಅವ್ರ ಪರವಾಗಿ ಯಾರು ದೌರ್ಜನ್ಯ ಮಾಡಿದ್ದಾರೆ, ಯಾರು ಅಕ್ರಮ ಮಾಡಿದ್ದಾರೆ, ಯಾರು ಸಮಾಜ ದ್ರೋಹಿಗಳು, ಯಾರು ನರರೂಪ ರಾಕ್ಷಸಗಳು, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಇಷ್ಟೆಲ್ಲ ನಡೀತಾ ಇದೆ ಅಂತ ಹೇಳ್ತೀರಾ, ದೊಡ್ಡವ್ರ ಮಟ್ಟಕ್ಕೆಲ್ಲ ನೀವು ಹೋಗಿದ್ದೀರಾ, ಅಲ್ಲಿ ಸ್ಥಳೀಯವಾಗಿ MC ಸುಧಾಕರ್ ಅವರು ಇರುವಂಥದ್ದು. ಸೊ ಅವರೇನು ಇದ್ರ ಬಗ್ಗೆ ಕ್ರಮ ವಹಿಸಿಲ್ವಾ ಅಥವಾ ಅವ್ರ ಗಮನಕ್ಕೆ ಹೋಗಿಲ್ವಾ? ಇನ್ನೂ ಏನು ವಿಚಾರ ಸರ್ ಅದು? MC ಸುಧಾಕರ್ ಅವರಿಗೆ ನಾನು ಫಸ್ಟ್ ವಿಡಿಯೋ ಕಳಿಸಿದ್ದು. ನೋಡಿದಾರ ಅವರು? ನೋಡಿದ್ದಾರೆ. MC ಸುಧಾಕರ್ ಅವರು ವಿಡಿಯೋ ಕಳಿಸಿದೆ ಫಸ್ಟು, ಏನು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥದ್ದು. ನನಗಿಂತ ಮುಂಚೆ ಸ್ಟೇಷನ್ಗೆ AR ಚೌಡಪ್ಪ ಮತ್ತೆ ಅವ್ರ ಮಕ್ಕಳು ಸೇರ್ಕೊಂಡಿದ್ರು. CC ಕ್ಯಾಮ್ರಲ್ಲಿ ನೀವು ಚೆಕ್ ಮಾಡಿಸ್ಬೋದು. ಬೆಳಗ್ಗೆ 7:15 ಅಟ್ಯಾಕ್ ಆಗುತ್ತೆ. ನಾನು 8:16ಕ್ಕೆ MC ಸುಧಾಕರ್ ಅವ್ರಿಗೆ ವಿಡಿಯೋ ಕಳಿಸಿದ್ದೀನಿ. 8:15ಗೆ ನನಗಿಂತ ಮುಂಚೆ AR ಚೌಡಪ್ಪ ಮತ್ತೆ ಅವ್ರ ಮಕ್ಕಳು ಪೊಲೀಸ್ ಸ್ಟೇಷನ್ಗೆ ರೀಚ್ ಆಗಿದ್ದಾರೆ. ನನಗಿಂತ ಮುಂಚೆ ಒಂದು ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಮೇಲೆ. ಅವ್ರು ಅಟ್ಯಾಕ್ ಮಾಡಿದ್ದು ಅವರು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು ಅವರು. ಬಟ್ ಪೊಲೀಸ್ ಸ್ಟೇಷನ್ಗೆ ರೀಚ್ ಆಗಿ ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಅವರೇ. ಏನಂತ ಕೊಟ್ಟಿದ್ದಾರೆ? ನಾನು ಅವ್ರಿಗೆ ಹೊಡೆದಿದ್ದೀನಿ ಅಂತ ಒಂದು, ಅದಾದ್ಮೇಲೆ ನಾನೇನೋ ಬಿಸ್ನೆಸ್ ಮಾಡಿಸ್ತೀನಂತೆ, ಮದ್ಯ ವ್ಯಾಪಾರ ಮಾಡಿಸ್ತೀನಂತೆ, ನಾನೊಂದು 30 ಜನರನ್ನ ಅವ್ರ ಮೇಲೆ ಗಲಾಟೆ ಕರೆಸಿದ್ನಂತೆ, ಈ ತರ ಫಾಲ್ಸ್ ಕಂಪ್ಲೇಂಟು ಕೊಟ್ಟಿದ್ದಾರೆ. ನನಗಿಂತ ಮುಂಚೆ ಇವರು ಪೊಲೀಸ್ ಸ್ಟೇಷನ್ಗೆ ರೀಚ್ ಆಗಿದ್ದಾರೆ. ನಾನು ಫಸ್ಟ್ ವಿಡಿಯೋ ಕಳಿಸಿರೋದು ಯಾರಿಗೆ? MC ಸುಧಾಕರ್ ಅವ್ರಿಗೆ. MC ಸುಧಾಕರ್ ಅವ್ರ ಮೇಲೆ, JK ಕೃಷ್ಣಾರೆಡ್ಡಿ ಅವ್ರ ಮೇಲೆ, KH ಮುನಿಯಪ್ಪನವ್ರ ಮೇಲೆ, ಮುನುಸ್ವಾಮಿ ಅವ್ರ ಮೇಲೆ, GN ವೇಣುಗೋಪಾಲ್ ಅವ್ರ ಮೇಲೆ ನಮಗೆ ವಿಶ್ವಾಸ ಇದೆ. ನಾನು ಅವ್ರಿಗೆಲ್ಲರಿಗೂ ಹೇಳೋದು ಇಷ್ಟನೇ, ಜನಪರವಾಗಿ ಕೆಲಸ ಮಾಡಿ, ಸಮಾಜ ದ್ರೋಹಿಗಳಿಗೆ, ನರರೂಪ ಹಂತಕರಿಗೆ, ನರರೂಪ ರಾಕ್ಷಸರಿಗೆ ನೀವು ಸಪೋರ್ಟ್ ಮಾಡಬೇಡಿ. ಅದನ್ನ ನೀವೇನು ತಪ್ಪು ಮಾಡ್ತಾ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಅಂತೇಳಿ ನಾನು ಅವ್ರಿಗೆ ತಿಳಿಸ್ತೀನಿ. ಓಕೆ ಸರ್, ಇವಾಗ ನೀವು ಇಷ್ಟೆಲ್ಲ ನಿಂತ್ಕೊಂಡು ಇಂಡಿವಿಜುವಲ್ ಆಗಿ ಹೋರಾಟವನ್ನು ಮಾಡ್ತಾ ಇರೋವಂಥದ್ದು, ತಮ್ಮ ಜೊತೆಗೆ ಯಾವುದಾದ್ರೂ ಒಂದು ಸಂಘಟನೆ ಅಥವಾ ಒಂದಿಷ್ಟು ನಾಯಕರು ಅಥವಾ ಜನರು ಅಂತ ಯಾರಿದ್ದಾರೆ ಸರ್ ತಮಗೆ ತಮ್ಮ ಕೈ ಬಲಪಡಿಸೋಕ್ಕೆ? ನಾನೇನು ಭಾವಿಸ್ತೀನಿ ಅಂದರೆ,
ಎಲ್ಲ ಜನಸಾಮಾನ್ಯರು ಕೂಡ ನನ್ನವರೇ. ಹ್ಮ್ ಯಾವುದೇ ಜನಸಾಮಾನ್ಯರಿಗೆ ತೊಂದರೆ ಆದರೆ ನನಗೆ ತೊಂದರೆ ಆದಂಗೆ ಇಂಡಿವಿಜುವಲ್ ಆಗಿ. ಹ್ಮ್ ಜನಸಾಮಾನ್ಯರು ನನ್ನ ಜೊತೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಅವ್ರ ಪರವಾಗಿರ್ತೀನಿ ಎನ್ನುವ ಯೋಚನೆ ನಂದು. ಹ್ಮ್ ಆ ಮಾನಸಿಕ ಸ್ಥಿತಿಯಲ್ಲೇ ನಾನು ಮೊದಲಿಂದನೂ ಬೆಳ್ಕೊಂಡು ಬಂದಿದ್ದೀನಿ. ಅದಾದ್ಮೇಲೆ ನಾನು ದೇವರನ್ನು ನಂಬ್ತೀನಿ. ಹ್ಮ್ ದೇವರು ನನ್ನ ಪರವಾಗಿರ್ತಾರೆ. ಹ್ಮ್ ನಾನು ಲಾ ಆ್ಯಂಡ್ ಆರ್ಡರ್ ಪ್ರಕಾರ ಬದುಕ್ತೀನಿ, ಧರ್ಮಬದ್ಧವಾಗಿದ್ದೀನಿ, ನ್ಯಾಯಬದ್ಧವಾಗಿದ್ದೀನಿ, ಕಾನೂನು ಚೌಕಟ್ಟಿನಲ್ಲಿದ್ದೀನಿ. ಹ್ಮ್ ಹಾಗಾಗಿ ದೇವರು ನನಗೆ ಸಪೋರ್ಟ್ ಮಾಡ್ತಾರೆ, ಜನಸಾಮಾನ್ಯರು ಕೂಡ ನನಗೆ ಬೆಂಬಲಿಸ್ತಾರೆ ಅಂತ ನಾನು ಯೋಚಿಸಿ ಮುಂದೆ ಸಾಕ್ತಾ ಇದ್ದೀನಿ. ಓಕೆ, ನಾವು ಆ ವಿಡಿಯೋದಲ್ಲಿ ನೋಡ್ದು ನೀವು ಲಾ ಆ್ಯಂಡ್ ಆರ್ಡರ್ ಪ್ರಕಾರವಾಗಿ ಹೋಗಬೇಕು ಅಂತ ಹೇಳಿದಾಗ ಅವ್ರು ಅದನ್ನು ಕೇರ್ ಮಾಡೋದಿಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಏನು ಕಾನೂನು ಅನ್ನೋಂಥದ್ದಿದೆ, ಅದಕ್ಕೆಲ್ಲರೂ ಕೂಡ ಗೌರವ ಕೊಡಲೇಬೇಕು, ಕಂಪಲ್ಸರಿ, ಅದು ಮ್ಯಾಂಡೇಟ್ರಿ. ಸೊ ಹಾಗಿದ್ರೂ ಅವ್ರು ಅದನ್ನು ಭಾಳ ಒಂದು ರೀತಿ ಕೇರ್ಲೆಸ್ ಆಗಿ ಮಾತಾಡೋದು. ಅವ್ರಿಗೆ ಈಗೋ ಜಾಸ್ತಿ, ಆಟಿಟ್ಯೂಡ್ ಜಾಸ್ತಿ, ದೌರ್ಜನ್ಯ ಜಾಸ್ತಿ. ಅವ್ರು ನರರೂಪ ರಾಕ್ಷಸರು, ಸಮಾಜ ದ್ರೋಹಿಗಳು. ಹಾಗಾಗಿ ಲಾ ಆ್ಯಂಡ್ ಆರ್ಡರ್ನ ನಾನು ದುಡ್ಡಿಂದ ಕೊಂಡ್ಕೋಬಹುದು ಅನ್ನುವ ದುರಹಂಕಾರ. ಹಾಗಾಗಿ ಆ ವಿಡಿಯೋಲ್ಲಿ ನೀವು ಗಮನಿಸಿದ್ರೆ ಮೊದಲಿಗೆ ಪ್ರಚೋದನೆ ಮಾಡ್ತಾರೆ, ಇಲ್ಲ ಸಲ್ಲದ ಮಾತುಗಳು, ಕೆಟ್ಟ ಮಾತುಗಳನ್ನ ಮಾತಾಡಿ ಪ್ರಚೋದನೆ ಮಾಡ್ತಾರೆ. ನಾನು ಅವ್ರ ಮೇಲೆ ರಿಟರ್ನ್ ಗಲಾಟೆ ಮಾಡಲ್ಲ. ನಾನು ಹೇಳೋದು ಒಂದೇ, ಟಚ್ ಮಾಡಿದಿರ ಮಾತಾಡಿ, ಏನ್ ಬೇಕಾಗಿದ್ರು ಮಾತಾಡಿ, ಎಲ್ಲ ರೆಕಾರ್ಡ್ ಆಗಲಿ ಅಂತ ಹೇಳ್ತೀನಿ. ಅವರು ಮಾಧ್ಯಮವನ್ನು ಬೈತಾರೆ. ನೆಕ್ಸ್ಟ್ ಲಾ ಆ್ಯಂಡ್ ಆರ್ಡರ್ ಪ್ರಕಾರ, ಕಾನೂನು ಪ್ರಕಾರ ಹೋಗಿ ಅಂತ ಹೇಳಿದ್ರೆ ಯಾವ ಕಾನೂನು ಅಂತೇಳಿ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇದು ದುರಹಂಕಾರ, ದೌರ್ಜನ್ಯ. ಇದನ್ನ ಖಂಡಿಸಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಪೊಲೀಸ್ ಇಲಾಖೆಗೆ ಮತ್ತೆ ಅಡ್ಮಿನಿಸ್ಟ್ರೇಷನ್ ಇಲಾಖೆಗೆ, ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಓಕೆ, ಸರಿಯಾಗಿ ಇಷ್ಟೆಲ್ಲ ಷಡ್ಯಂತ್ರಗಳಾಗ್ತಾ ಇದೆ, ತಮ್ಮ ಮೇಲೆ ಹಲ್ಲೆಗಳು ಕೂಡ ನಡೆದಾಗಿದೆ. ಸೊ ತಮ್ಮ ಮುಂದಿನ ನಡೆ ಏನು ಹಾಗಿದ್ರೆ ಈಗ ನೆಕ್ಸ್ಟ್? ಪ್ರಪಂಚ ಅಲ್ಲಕಲ್ಲೋಲ ಆಗಲಿ, ನಾವಿಟ್ಟಿರ್ತಕ್ಕಂಥ ಹೆಜ್ಜೆ ಹಿಂದೆ ಹಾಕಲ್ಲ. ನಾನು ಹೋಗ್ತಾ ಇರ್ತಕ್ಕಂಥ ದಾರಿಯಲ್ಲಿ ಕಲ್ಲಿರ್ಬೋದು, ಮುಳ್ಳು ಬರ್ಬೋದು, ಸ್ಪೀಡಮ್ ಬರ್ಬೋದು, ಗುಣಿ ಬರ್ಬೋದು, ಯಾವುದನ್ನು ಕೂಡ ಕೇರ್ ಮಾಡಲ್ಲ. ನನ್ನ ಸಮಾಜ ಸೇವೆಯನ್ನ, ನನ್ನ ಜನಸೇವೆಯನ್ನ, ನನ್ನ ರಾಜಕೀಯ ನಡೆಯನ್ನ ಮುಂದುವರಿಸ್ತೀನಿ. ನಾನು ಬದುಕೋದೇ ಹೀಗೆ, ನಾನು ಬದುಕೋದೇ ಜನಸಾಮಾನ್ಯರಿಗೋಸ್ಕರ. ನಾನು ದೇವರನ್ನು ನಂಬಿದ್ದೀನಿ, ಜನಸಾಮಾನ್ಯರನ್ನು ನಂಬಿದ್ದೀನಿ, ಇದನ್ನೇ ನಂಬ್ತೀನಿ. ನಾನು ಬದುಕೋದೇ ಸಮಾಜಕ್ಕೆ, ನನ್ನ ಬದುಕು ಸಮಾಜಕ್ಕೆ ಅಂಕಿತ. ಸರಿ, ಇವಾಗ ಇಷ್ಟೆಲ್ಲ ಆಯಿತು ಅಂತ ಹೇಳಿದ್ರಿ, ಇಷ್ಟೆಲ್ಲ ಆದರೂ ಕೂಡ ಯಾಕೆ ಇನ್ನೂ ನೀವು FIR ಮಾಡಿಸಿಲ್ಲ ಅವ್ರ ಮೇಲೆ ಅಂತ? ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ FIR ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಪೊಲೀಸ್ ಇಲಾಖೆಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಪೊಲೀಸ್ ಇಲಾಖೆ ಅವ್ರ ಹತ್ರ ದುಡ್ಡು ತೆಗೆದುಕೊಂಡು ರಾಜಕೀಯವಾಗಿ ಅವರ ಪ್ರೆಷರ್ಗೆ ಒಳಗಾಗಿ ಅವರು FIR ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಮಗೆ ಬಂದಿರತಕ್ಕಂಥದ್ದು ಮಾಹಿತಿ. ಓಕೆ, ರಾಜಕೀಯವಾಗೂ ಅವ್ರಿಗೆ ಪ್ರೆಷರ್ ಇದೆ, ಪ್ಲಸ್ ದುಡ್ಡು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ FIR ಮಾಡ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗತಕ್ಕಂಥದ್ದು. ಯಾಕಂದ್ರೆ ಇದೊಂದು ಸಾಲಿಡ್ ಎವಿಡೆನ್ಸ್. ಓಕೆ, ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ 1 ಅವರ್ ಒಳಗಡೆ ಕಳಿಸಿದೀವಿ. ಇನ್ಸಿಡೆಂಟ್ ಆದ ತಕ್ಷಣ, ಮಾರಣಾಂತಿಕ ಅಲ್ಲೇ ನಡೆದ ತಕ್ಷಣ ಕೇವಲ 1 ಗಂಟೆಯಲ್ಲಿ ಅವರು ವಿಡಿಯೋ ವಾಟ್ಸಪ್ಪಲ್ಲಿ ಕಳಿಸಿದೀವಿ. ಅದಾದ್ಮೇಲೆ DVD ಮಾಡಿ ಕಳಿಸಿದೀವಿ. ಇನ್ನೂ ಏನ್ ಬೇಕು? ಇಷ್ಟೊಂದು ಎವಿಡೆನ್ಸ್ ಇದ್ರೂ ಕೂಡ ಅವರು FIR ಮಾಡ್ತಾ ಇಲ್ಲ ಅಂತಂದ್ರೆ ಅವ್ರ ಹತ್ರ ದುಡ್ಡು ತೆಗೆದುಕೊಂಡಿದ್ದಾರೆ, ಮತ್ತೆ ರಾಜಕೀಯದ ಪ್ರೆಷರ್ ಇದೆ ಅಂತ ಅರ್ಥ ಅಲ್ವಾ? ಇದು ಮಾಡ್ತಕ್ಕಂಥ ತಪ್ಪು. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಶಿಕ್ಷೆ ಆಗ್ಲೇಬೇಕು ಅಂತೇಳಿ ಕಾನೂನು ಹೇಳುತ್ತೆ ವಿನಃ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಕಾನೂನಲ್ಲಿ ಶಿಕ್ಷೆ ಆಗ್ಬಾರ್ದು ಅಂತೇನು ಹೇಳಿಲ್ಲ. ಸಂವಿಧಾನ ವಿರೋಧ ಚಟುವಟಿಕೆಗಳು ಪೊಲೀಸ್ ಇಲಾಖೆಯವರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಬೇಸರ. ಓಕೆ ಸರಿ, ಇಷ್ಟೆಲ್ಲ ನೀವು ಕಾನೂನುಬದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಾ, ಒಂದು ಕಡೆ ಲೈಫ್ ಥ್ರೆಟ್ನಿಂಗ್ ಬೇರೆ. ಇದೆಲ್ಲದರ ನಡುವೆ ತಮಗೆ ಇಂಟರ್ನಲ್ಲಿ ಕೆಲವೊಮ್ಮೆ ಈ ಮಾಟ ಮಂತ್ರದ ಪ್ರಯೋಗನೂ ಆಯಿತು ಅಂತ ನೀವು ಹೇಳ್ತಾ ಇದ್ರಿ ಆಫ್ ದ ಸ್ಕ್ರೀನು. ಸೊ ಏನು ನಿಜನ ಅದೆಲ್ಲ ಆಗಿದ್ದು ಅಂತ? ಮೊದಲನೇದಾಗಿ AR ಚೌಡಪ್ಪ, AC ಶಿವ ಅವ್ರ ಮಗ AC ರಘುನಾಥ ಅವರು ಮಾಟ ಮಾಡಿಸ್ತಕ್ಕ ಮಂತ್ರ ಮಾಡಿಸ್ತಕ್ಕಂಥ ಅಲ್ಲಿ ಜಗತ್ ಜಾಹೀರ್ ಆಗಿರ್ತಕ್ಕಂಥ ವಿಷಯ. ಹೇಗೆ ಅಂತಂದ್ರೆ 2012 ಆಗಸ್ಟ್ ತಿಂಗಳಲ್ಲಿ ನಮ್ಮ ತಂದೆ, ನಮ್ಮಪ್ಪ ಸಮಾಜ ಸೇವಕರು ಅಂಕಾಲಮಡುಗು ಬಾಂಬುಲ್ ಶಿವಾರೆಡ್ಡಿ ಅವರು ಆಕ್ಸಿಡೆಂಟಲ್ಲಿ ತೀರ್ಕೋಬೇಕಾದ್ರೆ ಅದಕ್ಕಿಂತ ವಾರದ ಮುಂಚೆ ನಮ್ಮ ಮನೆ ಅಕ್ಕಪಕ್ಕ, ನಮ್ಮ ಮನೆ ಹೋಗಕ್ಕಂತ ದಾರಿಗಳಲ್ಲಿ ಇವರು ಮಾಟ ಮಂತ್ರ ಪ್ರಯೋಗ ಮಾಡಿದ್ರು. ಹಾಗಾಗಿ ನಾವು ಓಡಾಡ್ತಕ್ಕಂಥ ಜಾಗಗಳು, ನಮ್ಮ ತಂದೆ ರಾತ್ರಿ ಬರ್ತಕ್ಕಂಥ ಸಂದರ್ಭದಲ್ಲಿ ಅದೇನೋ ಕಬ್ಬಿಣಕ್ಕೆ ಮಂತ್ರ ಹಾಕಿ ಅಲ್ಲ ಬಿಸಾಕಿರ್ತಾರೆ, ಆ ಕಬ್ಬಿಣವನ್ನ ನಮ್ಮ ತಂದೆ ಟಚ್ ಮಾಡಿರ್ತಾರೆ. 1 ವಾರದಲ್ಲಿ ನಮ್ಮ ತಂದೆ ರೋಡ್ ಆಕ್ಸಿಡೆಂಟ್ ನಲ್ಲಿ ತೀರ್ಕೊಳ್ತಾರೆ. ಯಾರು? ಸಮಾಜ ಸೇವಕರಾದಂತ ಬಾಂಬುಲ್ ಶಿವಾರೆಡ್ಡಿ ಅವರು. ಅದು ಒಂದು ಮೊದಲನೇದಾಗಿ ಅವ್ರು ಮಾಡಿರ್ತಕ್ಕಂಥ ಮಾಟ ಮಂತ್ರ. ಎರಡನೇದಾಗಿ ನಾನು ಬೆಳಗ್ಗೆ ವಾಕಿಂಗ್ ಮಾಡ್ತಾ ಇರ್ತೀನಿ,
ಕೊರೋನಾ ಸಂದರ್ಭದಲ್ಲಿ ನಾನು ಕೂಡ ವ್ಯವಸಾಯ ಮಾಡ್ತೀನಿ ಸ್ವಲ್ಪ ದಿನ. ಆ ಸಂದರ್ಭದಲ್ಲಿ ನಾನು ನಮ್ಮ ಜಮೀನ್ ಕಡೆ ಹೋಗ್ತಕ್ಕಂಥ ಜಾಗದಲ್ಲಿ ಒಂದು 6,000 ರೂಪಾಯಿ ಹಳೆ ನೋಟುಗಳು ಕಾಣಿಸುತ್ತೆ, 500 ರೂಪಾಯಿ ನೋಟು. ಅದನ್ನ ಎತ್ಕೊಂತೀನಿ, ದುಡ್ಡು ಯಾರು ಸಿಕ್ಕಿದ್ರೆ ಎತ್ಕೊಳ್ಳಲ್ಲ, ನಾನು ಎತ್ಕೊಂತೀನಿ. ಆ ದುಡ್ಡು ನಾನು ಮುಟ್ಟಿದ ಒಂದು ವಾರದಲ್ಲಿ ಒಂದು 2 ವೀಲರ್ ಅವ್ನು ಬಂದು ನಾನು ಗುದ್ದು ಬಿಡ್ತಾನೆ. ರಸ್ತೆ ಪಕ್ಕದಲ್ಲಿ ಹೋಗ್ತಾ ಇರ್ತೀನಿ, ಮಣ್ಣಲ್ಲಿ ಹೋಗ್ತಾ ಇರ್ತೀನಿ, ಏನು ಟಾರ್ ರೋಡ್ ಮೇಲೆ ಬಿಟ್ಟು ಮಣ್ಣಲ್ಲಿ ಹೋಗ್ತಾ ಇರ್ತೀನಿ. ನನ್ನ ಬಂದು ಒಂದು 2 ವೀಲರ್ ಅವ್ನು ಗುದ್ದು ಬಿಡ್ತಾನೆ, ಒಂದು ಆಕ್ಸಿಡೆಂಟ್ ಆಗುತ್ತೆ, ತುಂಬಾ ಇಂಜುರೀಸ್ ಆಗುತ್ತದೆ. ಅದಾದ್ಮೇಲೆ ನನಗೆ ಸರ್ಜರಿ ಆಗ್ತಕ್ಕಂಥದ್ದು ಆಗುತ್ತೆ. 2 ಬಾರಿ ಸರ್ಜರಿ ಆಗಿದೆ. ಇದು ಕೂಡ ಇವರ ಮಾಟ ಮಂತ್ರ ಪ್ರಯೋಗದಿಂದಾನೆ. ಅದಾದ್ಮೇಲೆ ಇದು ಅವರೇ ಮಾತಾಡ್ಕೊಂತಾರೆ. ನಾನು ಮಲಗಿರ್ತೀನಿ ನಮ್ಮ ಜಮೀನ್ ಪಕ್ಕದಲ್ಲಿ, ಹಾಸಿಗೆ ಹಾಕೊಂಡು ಮಲಗಿರ್ತೀನಿ. ಇವರು ನಮ್ಮ ಜಮೀನು ಅಕ್ಕಪಕ್ಕ ನೈಬರ್ಸೇನೆ ಇವರು. ಯಾರು AR ಚೌಡಪ್ಪ ಅವ್ರ ಮಕ್ಕಳು, ಅವ್ರು ಮಾತಾಡ್ಕೊಂತಾರೆ. ಅಕ್ಕಪಕ್ಕ ಜಮೀನುಗಳೇ ಮಾತಾಡ್ಕೊಂತಾರೆ. ಇವರ ತಂದೆಯನ್ನೇ ನಾವು ಮುಗಿಸ್ಬಿಟ್ವಿ, ಇವನ್ ಯಾವ ಲೆಕ್ಕ, ಅವನಿಗೆ ಮಾಡ್ದಂಗೆ ಮಾಟ ಮಂತ್ರ ಮಾಡಿದೆ ಹಂಗೆ, ಇವನಿಗೆ ಬರೀ ಕಾಲ್ ಮಾತ್ರ ಹೋಗಿದೆ ಅಂತಕ್ಕಂಥದ್ದು ಮಾತುಗಳನ್ನ ಮಾತಾಡಿರ್ತಕ್ಕಂಥದ್ದು ನನ್ನ ಕಿವಿಯಾರೆ ನಾನು ಕೇಳಿಸ್ಕೊಂಡಿದ್ದೀನಿ. ಹಾಗಾಗಿ ಇವರು ಮಾಟ ಮಂತ್ರ ಮಾಡಿಸ್ತಾರೆ. ಇವ್ರು ಎಕ್ಸ್ಪರ್ಟ್ಸ್ ಇದ್ದಾರೆ ಮಾಟ ಮಂತ್ರ ಮಾಡಿಸೋದಲ್ಲಿ. ಇವ್ರಿಗೆ ಯಾರು ವಿರೋಧವಾಗಿರ್ತಾರೆ, ಇವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಯಾರು ತೋರಿಸ್ತಾರೆ, ಅವ್ರಿಗೆ ಮಾಟ ಮಂತ್ರ ಮಾಡಿಸಿ ಸಾಯಿಸ್ತಾರೆ ಇವರು. ಇಷ್ಟೆಲ್ಲ ಆಗ್ತಾ ಇದೆ, ಜೊತೆನಲ್ಲಿ ನೀವೇ ಡೈರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ ಅವ್ರು ಮಾತಾಡಿರೋದು. ಅವ್ರು ಇಷ್ಟೆಲ್ಲ ಪ್ರಯತ್ನಗಳು ಪಡ್ತಾ ಇದ್ರು. ನೀವೇನಾದರೂ ಅವ್ರ ಮೇಲೆ ಮುಂದಿನ ಯಾವ ರೀತಿಯಾಗಿ ಕ್ರಮನ, ಅಂದರೆ ಏನು ಮೌನವಾಗೇ ಮುಂದುವರಿತೀರಾ ಅಥವಾ ಕಾನೂನಾತ್ಮಕವಾಗಿ ಮುಂದುವರಿತೀರಾ, ಏನು ಮಾಡಬೇಕು ಅಂತಿದ್ದೀರಾ ಸರ್ ನೆಕ್ಸ್ಟ್? ಈಗ ಮೊದಲನೇದಾಗಿ ನಾನು ಯಾವತ್ತೂ ಹೇಳ್ತೀನಿ, ನಾನು ಧರ್ಮಬದ್ಧವಾಗಿದ್ದೀನಿ, ನ್ಯಾಯಬದ್ಧವಾಗಿದ್ದೀನಿ, ಕಾನೂನು ಚೌಕಟ್ಟಿನಲ್ಲಿದ್ದೀನಿ. ಈ 3 ವಿಷಯಗಳನ್ನ ಮುಂದುವರಿಸ್ತೀನಿ. ಯಾವುದೇ ರೀತಿಯ ತೊಂದರೆಗಳು ಮಾಡಲ್ಲ. ನಾನು ಏನು ಕಾನೂನನ್ನು ಉಲ್ಲಂಘನೆ ಮಾಡಲ್ಲ. ಕಾನೂನಿನಿಂದ ಅವ್ರಿಗೆ ಶಿಕ್ಷೆ ಆಗುವಂಥ ಕೆಲಸನ ಮಾಡಿಸ್ತೀನಿ. ಅದನ್ನೇ ಮಾಡ್ತಾ ಇದ್ದೀನಿ. ಬೇರೆ ಯಾವುದೇ ರೀತಿಯ ಅಹಿಂಸೆ ಮಾರ್ಗವನ್ನು ನಾನು ಅದರ ಕಡೆ ಬಾಲಲ್ಲ. ಅದು ನನಗೆ ಅವಶ್ಯಕತೆ ಇಲ್ಲ. ಏನಿದ್ರು ಕೂಡ ಕಾನೂನಿನ ಪ್ರಕಾರ ಶಿಕ್ಷೆ ಆಗಬೇಕು. ಅದನ್ನೇ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಓಕೆ ಸರ್, ಈಗ ತಮಗೆ ಕೋವಿಡ್ ಟೈಮಲ್ಲೂ ಕೂಡ ಕೆಲವೊಂದು ಸರಿ ತೊಂದರೆಗಳು ಕೊಟ್ಟರು ಅಂತ ಹೇಳಿದ್ರಿ. ಯಾಕೆಂದರೆ ಆಗ ಕೋವಿಡ್ ಸಂದರ್ಭದಲ್ಲಿ ನೀವು ಬೆಂಗಳೂರನ್ನ ಬಿಟ್ಟು ನಿಮ್ಮ ಗ್ರಾಮಕ್ಕೆ ಹೋಗಿರ್ತೀರಾ. ಸೊ ಆ ಟೈಮಲ್ಲಿ ಏನೆಲ್ಲ ಫೇಸ್ ಮಾಡಿದ್ರಿ ತಾವು ಅಂತ? ಕೋವಿಡ್ ಸಂದರ್ಭದಲ್ಲಿ ಸುಮಾರು ಜನ ರೈತರು ಅವರ ದನಕರುಗಳನ್ನ ಮೇಯಿಸೋದಕ್ಕೆ ಏನು ಹುಳ್ಳಿರಲ್ಲ, ಅಂಥದ್ದನ್ನೆಲ್ಲ ನಾನೇ ಪರ್ಚೇಸ್ ಮಾಡ್ಕೊತೀನಿ. ಅದಕ್ಕೆಲ್ಲ ಹುಲ್ಲು ಎಲ್ಲ ರೆಡಿ ಮಾಡ್ತೀನಿ. ಬೋರ್ ಕೆಟ್ಟೋಗುತ್ತೆ, ಅದನ್ನೆಲ್ಲ ರೆಡಿ ಮಾಡಿಸ್ತೀನಿ. ಸ್ವಲ್ಪ ವ್ಯವಸಾಯ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ರೆ ಇವ್ರು ನನಗೆ ಬರ್ತಕ್ಕಂಥ ಕೂಲಿಗಳನ್ನ ಹೊಡಿಯೋದು, ಗಲಾಟೆ ಮಾಡೋದು, ಅವ್ರನ್ನ ಬರ್ದಿರ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ಇವನೇನೋ ಕದ್ಕೊಂಡು ಹೋಗಿದ್ದಾನೆ ಅಂತೇಳಿ ಕಲರ್ ಮಾಡ್ತಕ್ಕಂಥದ್ದು, ಈ ಥರ ಮಾಡ್ತಾರೆ. ನಾನು ಯಾರೋ ಪಾಪ ನಮ್ಮ ಒಂದು ಮಹಿಳೆಗೆ ಒಂದು ಅಂಗಡಿ ಹಾಕ್ಕೊಡ್ತೀನಿ, ಅದನ್ನ ಕೂಡ ಕ್ಲೋಸ್ ಮಾಡಿಸ್ತಾರೆ. ಇವರ ದರ್ಪ, ಇವರ ದೌರ್ಜನ್ಯದಿಂದ, ಇವರ ಅಹಂಕಾರದಿಂದ, ಇವರ ದುರಹಂಕಾರದಿಂದ ಅದನ್ನು ಕೂಡ ಕ್ಲೋಸ್ ಮಾಡಿಸ್ತಾರೆ. ನನಗೆ ಮಾಟ ಮಂತ್ರ ಮಾಡಿಸಿ ನನಗೆ ಸರ್ಜರಿ ಆಗೋ ಥರ ಮಾಡ್ತಾರೆ. ಇದೆಲ್ಲ ಕೂಡ ಇವರಿಂದಾನೆ. ಇದನ್ನೆಲ್ಲ ನಾವು ದೂರುಗಳಲ್ಲಿ ಕೊಟ್ಟಿದ್ದೀವಿ. ತನಿಖೆ ಮಾಡಬೇಕು, ಅವ್ರನ್ನ ಇಂಟ್ರಾಗೇಷನ್ ಮಾಡಬೇಕು. ಇದುವರೆಗೂ ಅಕ್ಟೋಬರ್ 28ನೇ ತಾರೀಕು ತನಕ ಇಲ್ಲಿ ತನಕ ಅವ್ರ ಮೇಲೆ ಇಂಟ್ರಾಗೇಷನ್ ಮಾಡಿಲ್ಲ. ಹಾಗಾಗಿ ಪೊಲೀಸ್ ಇಲಾಖೆ ತಪ್ಪು ಮಾಡ್ತಾ ಇದೆ, ಅವ್ರು ಸತ್ತಿದ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಸರ್, ಇದೆಲ್ಲದರ ನಡುವೆ ನನ್ಗನ್ಸುವಂಥ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅವ್ರು ನಿಜವಾಗ್ಲೂ ರೈತರ ಹಾಗಿದ್ರೆ ಅಂತ. AR ಚೌಡಪ್ಪ, AC ಶಿವ, ಅವ್ರ ಮಗ AC ರಘು, ಅವರು ರೈತರು ಅಂತೇಳಿ ಬಿಂಬಿಸಿಕೊಂಡು ಪಂಚಾಯತ್ ರಾಜ್ ಇಲಾಖೆಯಲ್ಲಿ, ರೂರಲ್ ಡೆವಲಪ್ಮೆಂಟ್ನಲ್ಲಿ, ಮಹಾತ್ಮ ಗಾಂಧಿ ನರೇಗಾ ಇಲಾಖೆಯಲ್ಲಿ, MLA ಕೋಟಾ, ZP ಕೋಟಾ, TPS ಕೋಟಾ, MP ಕೋಟಾ, ಯಾವ್ಯಾವ ಸರ್ಕಾರದಲ್ಲಿ ಯಾವ ಥರ ಹಣ ಮಾಡಬೇಕು ಅಂತೇಳಿ ಆ ಲೂಪ್ ಹೋಲ್ಸ್ನ ತಿಳ್ಕೊಂಡು ಆ ಅಧಿಕಾರಿಗಳನ್ನ ಇಟ್ಕೊಂಡು ಮುಂದಿನ ಜನ್ರೇಷನ್ಗೆ ಅಭಿವೃದ್ಧಿ ಮಾಡ್ದಿರಾ ದುಡ್ಡು ತಿಂದಾಕ್ತಾ ಇದ್ದಾರೆ. ವ್ಯವಸಾಯ ಇವರು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ರೈತರು ಅಂತ ಹೇಳ್ಕೋಬೇಕು. ವ್ಯವಸಾಯದಲ್ಲಿ ನಮಗೂ ಗೊತ್ತು, ನಿಮಗೂ ಗೊತ್ತು, 10 ಬೆಳೆ ಬೆಳೆದ್ರೆ 1 ಬೆಳೆಯಲ್ಲೇ ದುಡ್ಡು ಬರೋದು, ಇನ್ನು ಮಿಕ್ಕಿದ 9 ಲಾಸೆ. ಅವರು ವ್ಯವಸಾಯವನ್ನು ಅಡ್ಡ ಇಟ್ಕೊಂಡು ಸರ್ಕಾರದ ಹಣವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಮುಂದಿನ ಜನರೇಷನ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಡೆವಲಪ್ಮೆಂಟ್ ಆಗದೆ ಇರತಕ್ಕಂಥ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಅವ್ರು ರೈತರು ಅಂತೇಳಿ ಬಿಡೋದಕ್ಕಿಂತ ಅವ್ರೇನು ವ್ಯವಸಾಯ ಮಾಡ್ತಾರೆ ತನಿಖೆ ಮಾಡಲಿ. ಈಗ ಅವರು ಪೊಮೊಗ್ರನೇಟ್ ರೈತರು, ದಾಳಿಂಬೆ ರೈತರು ಅಂತೇಳಿ ಹೇಳ್ಕೊಂಡಿದ್ದಾರೆ. 2016-18ರಲ್ಲಿ ದಾಳಿಂಬೆಯನ್ನು ಬೆಳೆಸ್ತಾರೆ, ಬೆಳೆಸಿ ಅದನ್ನ ಕಿತ್ತಾಕ್ತಾರೆ.
ಸರ್ಕಾರಕ್ಕೆ ಇದೇನೋ ಯಾವುದೋ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ಅಥವಾ ಮಾರ್ಕೆಟ್ ಯಾವುದೋ ಒಂದು ಸಂಘ ಇದೆ, ಆ ಸಂಘದಲ್ಲಿ ಒಂದಷ್ಟು ಬಲ್ಕ್ ಅಮೌಂಟ್ ದುಡ್ಡನ್ನ ಕ್ಲೈಮ್ ಮಾಡ್ಕೊತಾರೆ, ಕಿತ್ತಾಕ್ತಾರೆ. ಏನೋ ವೈರಸ್ ಬಿದ್ದಿದೆ ಅಂತ ಇಲ್ಲಿ ಕಿತ್ತಾಕ್ಬಿಟ್ಟು ಗಿಡಗಳನ್ನ ಆ ದುಡ್ಡನ್ನ ತಿಂದಾಕಿದ್ದಾರೆ. ಇದುವರೆಗೂ ಅವ್ರದ್ದು ನನಗೆ ಗೊತ್ತಿರೋ ಪ್ರಕಾರ ದಾಳಿಂಬೆ ರೈತರು ಅಂತೇಳಿ ತೋರಿಸ್ಕೊಂಡಿದ್ದಾರೆ. PCR ಅಲ್ಲೂ ಕೂಡ ದಾಳಿಂಬೆ ರೈತರು ಅಂತೇಳಿ ತೋರಿಸಿದ್ದಾರೆ. ಆದ್ರೆ ಅವ್ರದ್ದೇನು ಮಾರ್ಕೆಟ್ಗೆ ಇನ್ನೂ ಹೋಗಿಲ್ಲ. ಒಂದು ರೈತ ಗಿಡ ಬೆಳೆಸಿದ್ರೆ ನಾನು ಮಹಾಗನಿ ನೆಟ್ಟಿದ್ದೀನಿ, ನಾನು ಮಹಾಗನಿ ರೈತನಾ? ಸೊ ಮಾರ್ಕೆಟ್ಗೆ ಹೋದ್ಮೇಲೆ ರೈತ, ಇನ್ನೂ ಮಾರ್ಕೆಟ್ಗೇನೋ ಅವ್ರದ್ದೇನು ದಾಳಿಂಬೆ ಹೋಗಿಲ್ಲ. ಈಗಾಗಲೇ ಅವ್ರು ದಾಳಿಂಬೆ ರೈತ ಅಂತ ತೋರಿಸಿರ್ತಕ್ಕಂಥದ್ದು PCR ಅಲ್ಲಿ ಅವರ ಲಾಯರ್ ಗಮನಿಸಬೇಕು, ಜಡ್ಜ್ ಕೂಡ ಗಮನಿಸಬೇಕು. ಸರ್, ಈಗ ನೀವು ಇಷ್ಟೊಂದು ಡೈರೆಕ್ಟ್ ಆಗಿ ಆರೋಪ ಮಾಡ್ತಾ ಇದ್ದೀರಾ, ಅವರೆಲ್ಲ ಕಡೆ ದುಡ್ಡು ತಿಂತಾರೆ, ಮೇಯ್ನ್ ಆಗಿ ಗೌರ್ಮೆಂಟ್ ಸ್ಕೀಮ್ಗಳಲ್ಲಿ ದುಡ್ಡು ತಿಂತಾರೆ ಅಂತ ತಮ್ಮ ಹತ್ರ ಏನಿದೆ ಸರ್ ದಾಖಲೆ ಈ ಒಂದು ಆರೋಪ ಮಾಡೋಕ್ಕೆ? ದಾಖಲೆಗಳನ್ನ ಈಗಾಗಲೇ 48 RTI ಅಪ್ಲಿಕೇಶನ್ ಕಳಿಸಿ 1.5 ತಿಂಗಳಾದ್ರೂ ಕೂಡ ಅವರು ಖುದ್ದಾಗಿ ಬನ್ನಿ, ಇನ್ನೊಂದು ಬನ್ನಿ, ಮತ್ತೊಂದು ಬನ್ನಿ, ಇದರಲ್ಲಿ ಸೈನ್ ಸಿಗ್ನೇಚರ್ ಕರೆಕ್ಟಾಗಿ ಮಾಡಿಲ್ಲ, ಇದರಲ್ಲಿ ಅಡ್ರೆಸ್ ಕರೆಕ್ಟಾಗಿ ಬರ್ದಿಲ್ಲ ಅಂತೇಳಿ ತಪ್ಪಿಸ್ಕೊಂತ ಇದ್ದಾರೆ. ನಾವೀಗ ಕಡೆಯದಾಗಿ ಒಂದು ಲೆಟರ್ ಬರೆದಿದ್ದೀವಿ, ಈ ಕಾರಣಗಳಿಂದ ನಾನು ಬರೋಕ್ಕಾಗ್ತಾ ಇಲ್ಲ, ಬರಲೇಬೇಕು ಅಂತೇನು ರೂಲು ಇಲ್ಲ, ನಿಮ್ಮ DD ಅಮೌಂಟ್ ಅದು ಎಷ್ಟು ಪೇಜ್ ಇದೆಯೋ ಅಷ್ಟು ಪೇಜ್ ನಾವು ಪೇ ಮಾಡ್ತೀವಿ DD ಮುಖಾಂತರ, ಅದನ್ನ ಇನ್ಫಾರ್ಮೇಶನ್ ಕಳಿಸಿ ಅಂತೇಳಿ ಕಳಿಸಿದೀವಿ. ಈಗ ಅವ್ರು ಮತ್ತೆ ಅದಕ್ಕೆ ರೆಸ್ಪಾನ್ಸ್ ಬರಲಿಲ್ಲ, ಪಂಚಾಯಿತಿ ಅಧಿಕಾರಿಗಳಿಂದ ಅದಕ್ಕೆ ರೆಸ್ಪಾನ್ಸ್ ಕರೆಕ್ಟಾಗಿ ಬರಲಿಲ್ಲ ಅಂತಂದಾಗ ನಾವು ನಿಮ್ಮಂತ ಮಾಧ್ಯಮದವ್ರನ್ನ ಕರ್ಕೊಂಡು ಹೋಗ್ತೀವಿ, ಪೊಲೀಸ್ ಅಧಿಕಾರಿಗಳನ್ನ ಕರ್ಕೊಂಡು ಹೋಗ್ತೀವಿ, ಎಲ್ಲ ದಾಖಲೆಗಳನ್ನ ತೆಗೆಸಿ ಲೋಕಾಯುಕ್ತಕ್ಕೆ ದೂರು ಕೊಡ್ತೀವಿ. ಓಕೆ, ತಾವು ಪ್ರಾರಂಭದಲ್ಲಿ ಮಾತಾಡುವಾಗ ಒಂದು ಮಾತು ಹೇಳ್ತೀರಾ ಸರ್, ಏನು ನಮ್ಮ ಜಮೀನಿದೆ, ನಮ್ಮ ಸರ್ವೆ ನಂಬರ್ದು ಏನಿದೆ ಅದರಲ್ಲಿ 35 ಗುಂಟೆ ಅವ್ರು ಮಾಡ್ಕೊಂಡಿದ್ದಾರೆ ಅಂತ. ಸೊ ಹೇಗೆ ಅದು ಆಯಿತು ಅನ್ನೋಂಥ ಪ್ರೊಸೀಜರು? ನಮ್ಮ ಮುತ್ತಾತ ರಾಮಪ್ಪ ಅಥವಾ ರಾಮ್ ರೆಡ್ಡಿ ಅವರು ಗುಣವಂತರಿರ್ತಾರೆ. ಓಕೆ, ಇವರು ಪಾತಪಾಳ್ಯಂ ಅನ್ನತಕ್ಕಂಥ ಗ್ರಾಮದಿಂದ ನಮ್ಮ ಅಂಕಾಲ್ಮುಡುಗು ಗ್ರಾಮಕ್ಕೆ ಬಂದು ಬದುಕೊಂತ ಇರ್ತಾರೆ. ಅವ್ರ ಕೈಯಿಂದ ಆಗಲ್ಲ ಬದುಕೋದಕ್ಕೆ, ಯಾಕಂದ್ರೆ ಆಗಿನ ಕಷ್ಟಗಳು ಇನ್ನೂ ಭಯಂಕರವಾಗಿತ್ತಂತೆ. ಈಗೇನು ಕೋವಿಡ್ ಅಲ್ಲಿ ಊಟಕ್ಕೆ ತಿನ್ನೋದಕ್ಕೆ ಇರಲಿಲ್ಲ ಜನರಿಗೆ. ಆಗಿನ ಕಾಲದಲ್ಲಿ ನಮ್ಮ ಮುತ್ತಾತ ಅವರ ಕಾಲದಲ್ಲಿ ಬಡತನ ರೇಖೆ ಇನ್ನೂ ಜಾಸ್ತಿ ಇತ್ತಂತೆ, ತಿನ್ನೋದಕ್ಕೆ ಊಟ ಇಲ್ಲದೆ. ಆ ಸಂದರ್ಭದಲ್ಲಿ ಇವರು ನಮ್ಮ ಬದುಕೋದಕ್ಕಾಗಲ್ಲ ಅಂತೇಳಿ ಅಂಕಾಲ್ಮುಡುಗು ಬಿಟ್ಟು ಮತ್ತೆ ಪಾತಪಾಳ್ಯಂ ಕಡೆ ರಿವರ್ಸ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಮುತ್ತಾತ ಇದನ್ನ ನೀನು ಉಳುಮೆ ಮಾಡ್ಕೋ, ನೇಗ್ಲು ಹೊಡ್ಕೊಂಡು ಏನಾದ್ರೂ ಬೆಳೆಸ್ಕೋ, ರಾಗಿನೋ ಭತ್ತನೋ ಬೆಳೆಸ್ಕೊಂಡು ಬದುಕೋ, ಊರ್ಗೆ ಹೋಗ್ಬೇಡ, ನನಗ್ ಬೇಜಾರು. ಈ ಊರಿನ ಒಂದು ವ್ಯಕ್ತಿಯಾಗಿ ನೀನು ವಾಪಸ್ ಹೋಗ್ತಾ ಇದೀಯ ಅಂದ್ರೆ ನನಗ್ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜಮೀನನ್ನ ಉಳುಮೆ ಮಾಡಕ್ ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ತಾತ ಬೈಯಪ್ಪ ಅವ್ರಿಗೆ ಏನ್ ವೀಕ್ನೆಸ್ ಇಟ್ಕೊಂಡ್ರೋ ಗೊತ್ತಿಲ್ಲ. ಮೊದಲಿಗೆ ಇವ್ರ ಅಣ್ಣ ಸುಬ್ರಾಯಪ್ಪ, ಪಾತಪಾಳ್ಯಂ ಸುಬ್ರಾಯಪ್ಪ ಖಾತೆ ಆಗಿದೆ. ಅದಾದ್ಮೇಲೆ ಅವ್ರಿಗೊಂದು ಕಷ್ಟ ಬರುತ್ತೆ, ಪಾತಪಾಳ್ಯಂ ಸುಬ್ರಾಯಪ್ಪ ಕುಟುಂಬಕ್ಕೆ ಒಂದು ಕಷ್ಟ ಬರುತ್ತೆ. ಈಸಿಯಾಗಿ ಇವರು ಆ ಲೂಪ್ ಹೋಲ್ನ ಇಟ್ಕೊಂಡು, ಆ ವೀಕ್ನೆಸ್ ಇಟ್ಕೊಂಡು ಇವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ. ಯಾರಿಗೆ? AR ಚೌಡಪ್ಪಗೆ ಟ್ರಾನ್ಸ್ಫರ್ ಮಾಡ್ಕೊಂತಾರೆ. ಟ್ರಾನ್ಸ್ಫರ್ ಮಾಡ್ಕೊಂಡು 35 ಗುಂಟೆಯನ್ನ ಅವ್ರ ಖಾತೆಗೆ ಈಗ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಏಜ್ ಏನು ಸರ್ ಚೌಡಪ್ಪ ಅವ್ರದ್ದು? ಚೌಡಪ್ಪದ 60 ವಯಸ್ಸು ಮೇಲೆ. ಆದ್ರೆ ಆತನು ದಷ್ಟಪುಷ್ಟವಾಗಿ ತಿನ್ಕೊಂಡು ಚೆನ್ನಾಗಿದ್ದಾನೆ. ಯಾಕಂದ್ರೆ ಈ ದೌರ್ಜನ್ಯದ ಸೊತ್ತು, ಸರ್ಕಾರದ ಸೊತ್ತು ತಿಂದವನಿಗೆ ಆಯುಷು ಜಾಸ್ತಿ, ಅಹಂಕಾರನೂ ಜಾಸ್ತಿ, ದುರಹಂಕಾರನೂ ಜಾಸ್ತಿ, ವಯಸ್ಸು ಜಾಸ್ತಿ. ಅವೆಲ್ಲನೂ ಆತನಿಗೆ ಬೆನಿಫಿಟ್ ಆಗಿದಾವೆ. ಓಕೆ, ಈಗ ಮಾತನಾಡುವಾಗ ತಾವು ಹೇಳ್ತಾ ಇದ್ದೀರಿ ಸರ್, ಈ ಥರ ಎಲ್ಲ ಸಮಸ್ಯೆಗಳಾಗ್ತಾ ಇದೆ, ಇಷ್ಟೆಲ್ಲ ತೊಂದರೆಗಳಿದೆ ಅಂತ. ಸೊ ಓವರಾಲ್ ಆಗಿ ನೀವು ಚೌಡಪ್ಪ ಅವರು ಹಾಗೆ ಅವ್ರ ಮಗನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾಗಿದ್ರೆ? ಒಂದು ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ AR ಚೌಡಪ್ಪ, ಅವ್ರ ಮಕ್ಕಳಾದಂಥ AC ಶಿವಣ್ಣ, ಇನ್ನೊಬ್ಬ ಮಗ AC ರಘುನಾಥ ನರರೂಪ ರಾಕ್ಷಸರು, ಸಮಾಜ ದ್ರೋಹಿಗಳು. ಅವರು ಬಿಟ್ಟು ಇನ್ಯಾರು ಉದ್ಧಾರ ಆಗ್ಬಾರ್ದು ಅಂತಕ್ಕಂಥ ಮನಸ್ಥಿತಿ ಉಳ್ಳವರು. ಹಾಗಾಗಿ ಸಮಾಜದಲ್ಲಿ ಇವ್ರಿಗೆ ಶಿಕ್ಷೆ ಆಗ್ಬೇಕು. ಇವ್ರು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಸರ್ಕಾರ ತನಿಖೆ ಮಾಡಿ ಶಿಕ್ಷೆ ಕೊಡಿ ಅಂತೇಳಿ ನಾವು ಮನವಿ ಮಾಡಿದೀವಿ. ಅದ್ರ ಪ್ರಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಚುರುಕಾಗಿ ಕೆಲಸ ಮಾಡಿ ಅವರು ಶಿಕ್ಷೆ ಆಗುವಂತ ಕೆಲಸಗಳು ಮಾಡಬೇಕು ಅಂತೇಳಿ ಮತ್ತೊಂದು ಸಾರಿ ಮನವಿ ಮಾಡ್ತೀನಿ. ಓಕೆ, ಈಗ ನೆಕ್ಸ್ಟ್ ತಮ್ಮದು PCR ಹೈರಿಂಗ್ ಯಾವಾಗಿರೋದು ಸರ್? PCR ಹೈರಿಂಗ್ ಅವ್ರು ಮಾಡಿರ್ತಕ್ಕಂಥ PCR ಹೈರಿಂಗು ಜೂನ್ ತಿಂಗಳಲ್ಲಿದೆ. ಜೂನ್ 20 ಆದ್ಮೇಲೆ ಇದೆ. ಅದಕ್ಕೆ ನಾವು ಕಾಯ್ತಾ ಇದ್ದೀವಿ. ಯಾಕಂದ್ರೆ ಇವ್ರು ಮಾಡಿರ್ತಕ್ಕಂಥ ಮಾರಣಾಂತಿಕ ಹಲ್ಲೆ ಅವೆಲ್ಲ ನಮ್ಮ ತಾಲೂಕಿನ ಲಾಯರ್ಗಳು ಅವ್ರ ಕಡೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ, ಅವ್ರ ಕಡೆ ಯಾರ್ಯಾರು ಏನೋ ಅವ್ರಿಗೆ ಸೈನ್ಗಳು ಮಾಡಿದ್ದಾರೆ ಆ PCRಗೆ,
ಸಾಕ್ಷಿಗಳು ಅವರೆಲ್ಲ ಗಮನಿಸ್ಬಿಟ್ಟು ಅವ್ರು ಮಾಡ್ತಾ ಇರತಕ್ಕಂಥ ಅಕ್ರಮಗಳ ಬಗ್ಗೆ ತಿಳ್ಕೊಂಡು ಅವರು ಕೂಡ ಒಂದು ನಿರ್ಣಯಕ್ಕೆ ಬರಬೇಕು. Okay. ಯಾಕಂದ್ರೆ ಸಮಾಜ ದ್ರೋಹಿಗಳಿಗೆ ನರರೂಪ ರಾಕ್ಷಸರಿಗೆ ಯಾರು ಕೂಡ ಬೆಂಬಲ ನೀಡಬಾರ್ದು. ನಾವೇನಿದ್ರು ಕೂಡ ಕಾನೂನಿನ ಮುಖಾಂತರ ಹೋಗ್ಬೇಕು. ಅದನ್ನು ಹೇಳಿದ್ರು ಕೂಡ ಇವ್ರು ಮಾರಣಾಂತಿಕ ಹಲ್ಲೆ ಮಾಡ್ತಾರೆ ಅಂದ್ರೆ ಇವ್ರದ್ದು ಎಷ್ಟು ದೌರ್ಜನ್ಯ, ಇವರು ಎಷ್ಟು ದುರಹಂಕಾರ. ಕಾನೂನು ಅಂದ್ರೆ ಒಂದು ಬೆಲೆ ಬೇಡವಾ ಇವ್ರಿಗೆ? ಸರ್, ಒಂದು ವೈಯಕ್ತಿಕ ಪ್ರಶ್ನೆ. ಈಗ ಇಷ್ಟೆಲ್ಲ ಮಾತನಾಡ್ತಾ ಇದ್ದೀರಾ, ಕಾನೂನುಬದ್ಧವಾಗಿದ್ದೀನಿ ಅಂತ ಹೇಳ್ತೀರಾ, ಜೊತೆಯಲ್ಲಿ ನಾನು ವೈಯಕ್ತಿಕವಾಗಿ ಕೇಳ್ತಾರೆ ತಾವು ಕುಂಕುಮ ಇಟ್ಕೊಂಡಿರೋವಂಥದ್ದು. ಆಲ್ಮೋಸ್ಟ್ ನಾನು ನಿಮ್ಮನ್ನ ನೋಡಿದಾಗ ಯಾವಾಗಲೂ ಕೂಡ ತಾವು ಅದನ್ನ ಇಟ್ಕೊಂಡಿರ್ತೀರ. ಏನಾದ್ರ ಹಿಂದಿನ ಒಂದು ರಹಸ್ಯ ಏನು ಅಂತ? ನಾನು ಒಬ್ಬ ಹಿಂದೂ ಧರ್ಮದ ವ್ಯಕ್ತಿಯಾಗಿ ನನ್ನ ಧರ್ಮ ರಕ್ಷಣೆ ಏನಿದೆ ಅದನ್ನ ಪಾಲಿಸ್ಬೇಕು. ಮೊದಲನೇದಾಗ ಅದು ಧರ್ಮದ ಸಂಕೇತ. ಇನ್ನೊಂದು ಸೈಂಟಿಫಿಕ್ಲಿ ಈ ಎರಡು ಹುಬ್ಬುಗಳ ಮಧ್ಯೆ ಇಲ್ಲಿ ಕುಂಕುಮ ಇಟ್ಟರೆ ನಮ್ಮ ಬ್ರೈನ್ ಚುರುಕಾಗಿ ವರ್ಕ್ ಮಾಡುತ್ತೆ. ಮೂರನೇದು, ನನಗೆ ಕೋಪ ಜಾಸ್ತಿ. ಈ 9th ಸ್ಟ್ಯಾಂಡರ್ಡ್ ಅಲ್ಲಿ ಇರಬೇಕಾದ್ರೆ ನಮ್ಮ ಗುರುಗಳು ಸೈನ್ಸ್ ಟೀಚರ್ ಮಾಡ್ತಾ ಇದ್ರು, ಬಯಾಲಜಿ ಮಾಡ್ತಾ ಇದ್ರು, ಮಲ್ಲಿಕಾರ್ಜುನ್ ಸರ್ ಅಂದ್ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಅವ್ರು ನನಗೆ ಒಂದ್ಸರಿ ಹೇಳಿದ್ರು, ನಿನ್ ಕೋಪ ಜಾಸ್ತಿ, ಮೂಗ್ ಮೇಲೆ ಸ್ವೆಟ್ ಬರ್ತಾ ಇರುತ್ತೆ, ಇಲ್ಲಿ ಕುಂಕುಮ ಇಟ್ಕೊಂಡ್ರೆ ನಿನಗೆ ಅವೆಲ್ಲ ಕಡಿಮೆ ಆಗುತ್ತೆ, ನಿನ್ನ ಬ್ರೈನು ಕೂಡ ಒಂದು ವೇಲ್ ಹೋಗ್ತೀವಿ, ಒಂದು ಟ್ರ್ಯಾಕ್ ಅಲ್ಲಿ ಇರ್ತೀಯ, ಅದನ್ನ ಮಾಡ್ಕೊ ಅಂತೇಳಿ ಹೇಳಿದ್ರು. ಅವ್ರಿಗೂ ರೆಸ್ಪೆಕ್ಟ್ ಕೊಟ್ಟು ಧರ್ಮಕ್ಕೂ ವ್ಯಾಲ್ಯೂ ಕೊಟ್ಟು ಅದನ್ನ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಇವತ್ತು ನಾನು ನರರೂಪ ರಾಕ್ಷಸರ ಜೊತೆ ಫೈಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ನರರೂಪ ರಾಕ್ಷಸರ ಜೊತೆ ಫೈಟ್ ಮಾಡ್ಬೇಕಾದ್ರೆ ದೇವರ ಶಕ್ತಿ ಮುಖ್ಯ. ರಾಕ್ಷಸರ ಜೊತೆ ನಾವು ಫೈಟ್ ಮಾಡಬೇಕು, ಸಮಾಜ ದ್ರೋಹಿಗಳ ಜೊತೆ ಫೈಟ್ ಮಾಡಬೇಕು ಅಂದಾಗ ಅವರ ಮಾಟ ಮಂತ್ರಗಳ ಬಗ್ಗೆ ಕೂಡ ನನಗೆ ಗೊತ್ತಿರೋದ್ರಿಂದ ಪ್ರತಿನಿತ್ಯ ನಾನೊಂದು ದೇವಸ್ಥಾನಕ್ಕೆ ಹೋಗುವಂತ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀನಿ. ಇವತ್ತು ನೀವು ನಾನು ಆನೆ ಮೇಲೆ 2 ಚುಕ್ಕೆ ಕಾಣಿಸ್ತಾ ಇರಬಹುದು, ನಿಮ್ಗೆ 2 ರಿಂದ 3 ಕಾಣಿಸ್ತಾ ಇರಬಹುದು. ಇವತ್ತು ನಾನೊಂದು ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಹೋದೆ, ಅನ್ಎಕ್ಸ್ಪೆಕ್ಟೆಡ್ಲಿ ಹೋದೆ. ಅಭಿಷೇಕ ನಡೀತಾ ಇತ್ತು ಇವತ್ತು ಸೋಮವಾರ. ಪೂಜಾರಿಗಳು 2 ಸಲ ಇಟ್ರು. ನಾನು ಮನೆ ಬಿಡಬೇಕಾದ್ರೆ ಒಂದ್ಸರಿ ನಾನೊಂದು ಚುಕ್ಕೆ ಇಟ್ಕೊಂತೀನಿ ಹುಬ್ಬುಗಳ ಮಧ್ಯೆ. ನಮ್ಮ ಶಿಕ್ಷಕರು ಹೇಳ್ದಂತೆ, ಮಲ್ಲಿಕಾರ್ಜುನ್ ಸರ್ ಹೇಳ್ದಂತೆ ಒಂದು ಚುಕ್ಕೆನ ಇಟ್ಕೊಂತೀನಿ. ಅದಾದ್ಮೇಲೆ ಇವತ್ತು ಅರ್ಚಕರೇ ಇಟ್ಟಿದ್ದಾರೆ. ಆದರೆ ಅದೇ ಥರ ನಾನು ಪ್ರೆಸ್ ಮೀಟ್ಗಳಿಗೆ ಹೋಗ್ಬೇಕಾದ್ರೆ, ಇಂಪಾರ್ಟೆಂಟ್ ಕೆಲಸಗಳಿಗೆ ಹೋಗ್ಬೇಕಾದ್ರೆ, ಅಲ್ಲಿ ನನ್ನ ದಾರಿಯಲ್ಲಿ ಯಾವುದೋ ಒಂದು ದೇವಸ್ಥಾನ ಬಂದಾಗ ಖಂಡಿತ ದೇವರ ದರ್ಶನ ಮಾಡ್ಕೊಂಡು ಹೋಗ್ತೀನಿ. ಆ ನಂಬಿಕೆ ಬಹಳ ಒಳ್ಳೇದು ಸರ್. ಆಕ್ಚುಲಿ ದೇವರನ್ನ ನಾನು ನಂಬ್ತೀನಿ. ದೇವರೇ ನನ್ನನ್ನು ಇಲ್ಲಿ ತನಕ ಕಾಪಾಡಿದ್ದಾರೆ, ಇಲ್ಲಿ ತನಕ ಬೆಳೆಸಿದ್ದಾರೆ, ಮುಂದಕ್ಕೂ ದೇವರೇ ಕಾಪಾಡ್ತಾರೆ. ಓಕೆ ಸರ್, ಇದೆಲ್ಲದರ ನಡುವೆ ಕಟ್ಟ ಕಡೆಯದಾಗ ಒಂದು ಪ್ರಶ್ನೆ, ತಮ್ಮ ಮುಂದಿನ ನಡೆ ಅಥವಾ ಗುರಿ ಏನು ಸರ್? ಹಾಗಿದ್ರೆ ಮುಂದಿನ ನಡೆ ಮೊದಲಿಂದನೂ ಹೇಳ್ತಾ ಇದ್ದೀನಿ, ನನ್ನ ಸಂಪಾದನೆ, ನನ್ನ ಬದುಕು ಸಮಾಜಕ್ಕೆ ಅರ್ಪಿತ. ಜನಸಾಮಾನ್ಯರ ವ್ಯಾಲ್ಯೂಸ್ನ ರೈಸ್ ಮಾಡ್ತೀವಿ, ಧರ್ಮದನ್ನ ಎತ್ತಿಡಿಯುವಂಥ ಕೆಲಸ ಮಾಡ್ತೀವಿ, ದೇಶ ರಕ್ಷಣೆ ಮಾಡ್ತೀವಿ, ನಾಡು ನುಡಿ ಜಳ ಭಾಷೆಗಾಗಿ ಪ್ರಾಣವನ್ನು ಕೊಡ್ತೀವಿ. ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ನಮ್ಮ ಬದುಕು ಸಮಾಜಕ್ಕೆ ಅರ್ಪಿತ. ಸರ್, ಕಟ್ಟ ಕಡೆಯದಾಗಿ ಇವತ್ತು NCIB ಟೈಮ್ಸ್ ಮೀಡಿಯಾ ಚಾನಲ್ಗೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಸರ್? ಹೇಗೆ ಅನ್ನಿಸ್ತು ಕಾರ್ಯಕ್ರಮ? ಸಮಾಜ ಸೇವಕರಿಗೆ, ಸ್ಫೂರ್ತಿದಾಯಕ ಯುವಕರಿಗೆ ಮಾರ್ಗದರ್ಶನರಾಗಿ ಬೆಳಿಬೇಕು ಅಂತೇಳಿ ನಿಮ್ಮ ಚಾನಲ್ನ ಎಲ್ಲ ಮುಖಂಡರಿಗೆ ನನ್ನ ನಮಸ್ಕಾರಗಳು.